वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಭಗವಂತ ಭಗವದ್ಗೀತೆಯಲ್ಲಿ ಯಾವೆಲ್ಲ ಅರ್ಥಗಳನ್ನ ಹೇಳೋ ಮೂಲಕ ನಮಗೆ ಜ್ಞಾನವನ್ನ ಕೊಟ್ನೋ ಅದೇ ಅರ್ಥಗಳನ್ನ ಹೆಚ್ಚು ಕಮ್ಮಿ ನಮ್ಮ ಭೀಷ್ಮ ಪಿತಾಮಹರು ಸಹ ಅದೇ ಅರ್ಥಗಳು ಬರುವಂತಹ, ಹೋಲಿಸುವಂತಹ ಹಾಗೂ ಅದೇ ಜ್ಞಾನ ಕೊಡುವಂತಹ ಜ್ಞಾನ ನಮಗೆ ಸಿಗ್ತಾ ಇದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅಲ್ಲಿ ಭಗವಂತ ಎಲ್ಲಾ ಗುಣಗಳ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಆದ್ರೆ ಇಲ್ಲಿ ಭಗವಂತ ಇನ್ನೆಷ್ಟು ಶ್ರೇಷ್ಠ ಅನ್ನೋ ವಿಷಯವನ್ನ ನಮಗೆ ಭೀಷ್ಮ ಪಿತಾಮಹ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ನಾವು ಪ್ರಜಾಪತಿ ಅನ್ಬೇಕಾದ್ರೆ ನಾವು ತಿಳ್ಕೊಂಡ್ವಿ, ಭಗವಂತ ನಮ್ಮ ಜ್ಞಾನವನ್ನ ಹಂಚೋದಿಕ್ಕೆ ಸಹಾಯ ಮಾಡೋದಿಕ್ಕೂ ಸಹ ಅವನೇ ಸಹಾಯವನ್ನ ಮಾಡ್ತಾನೆ. ಉದಾಹರಣೆ ಭೀಷ್ಮ ಪಿತಾಮಹರ ಉದಾಹರಣೆಯನ್ನ ನಾವು ತಗೊಂಡ್ವಿ. ಈಗ 22ನೇ ಶ್ಲೋಕಕ್ಕೆ ಹೋಗೋಣ. ಆಮೃತ್ಯು ಸರ್ವದೃಕ್ ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರಃ ಅಜೋ ದುರ್ಮರ್ಶನ ಶಾಸ್ತ ವಿಶ್ರುತಾತ್ಮ ಸುರಾರಿಹ. ಇಲ್ಲಿ ಮೊದಲನೇ ನಾಮ ಅಮೃತ್ಯುಹು. ಅಮೃತ್ಯುಹು ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಭಗವಂತನಿಗೆ ಮೃತ್ಯು ಇಲ್ಲ ಅಂತ. ಹಾಗೇನೆ ಮೃತ್ಯುವಿಗೆ ಇನ್ನೊಂದು ಹೆಸರೇ ಅಪಸ್ಮೃತಿ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ನೆನಪನ್ನ ಅಳಿಸೋದು ಅಂತ ಹೇಳ್ತಾ ಹೋಗ್ತಾರಲ್ಲ. ನಿನ್ನ ಶತ್ರುಗಳನ್ನ ಕೊಲ್ಬೇಕು ಅಂತ ಅಂದ್ರೆ ನೀನು ಅವರ ತಲೆಯನ್ನ ತೆಗೆಯೋದು ಬೇಡ, ನಿನ್ನ ತಲೆಯಿಂದ ಅವರನ್ನ ತೆಗೆದ್ರೆ ಸಾಕು ಅಂತ. ದಟ್ ಈಸ್ ನಿಜವಾದ ಸಾವು ಅಂದ್ರೆ ಅದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಆ ಅಪಸ್ಮೃತಿಯನ್ನ ಅಂದ್ರೆ ಆ ನೆನಪು ಅಳಿಸೋದಕ್ಕೂ ಸಹ ಭಗವಂತನೇ ಸಹಾಯ ಮಾಡ್ಬೇಕು. ಏಕೆಂದ್ರೆ ನಮಗೆ ಆ ನೆನಪು ಬಾರದೇ ಇರೋ ಹಾಗೆ ಮಾಡೋದು ಸಹ ಭಗವಂತನೇ. ಇವತ್ತು ನಮ್ಮ ತಲೆಯಲ್ಲಿ ಇನ್ನೂ ಎಲ್ಲ ನೆನಪುಗಳಿದೆ ಅಥವಾ ಎಲ್ಲರನ್ನ ನಾವು ಜ್ಞಾಪಿಸ್ಕೊಳ್ತಾ ಇದ್ದೀವಿ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತನ. ಹಾಗಾಗಿ ಭಗವಂತನಿಗೆ ಮೃತ್ಯುವನ್ನ ದಾಟಿ ನಿಂತವನು ಅಂತ ಹೇಳ್ತಾ ಹೋಗ್ತಾರೆ. ಇಂತಹ ಇತರ ದೇವಾದಿ ದೇವತೆಗಳಿಗೂ ಕೂಡ ಮೋಕ್ಷಕ್ಕೆ ಮೊದಲು ಮೃತ್ಯು ಇದೆ, ನಮಗೆ ಮೃತ್ಯುವೇ ಮೋಕ್ಷದ ಮಾರ್ಗ. ಹಾಗಾಗಿ ಯೋಗ್ಯವಾದವರಿಗೆ ಅನೇಕ ಮೃತ್ಯುವಿನ ಬಳಿಕ ಮೃತ್ಯು ರಹಿತ ಭಗವಂತನ ಸಾನ್ನಿಧ್ಯ ಮೋಕ್ಷ ದೊರಕ್ತಾ ಹೋಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ಇವತ್ತು ಮೋಕ್ಷವನ್ನ ಪಡಿಬೇಕು ಅಂದ್ರೆ ಯೂಶಲಿ ನಮ್ಮಲ್ಲಿ ಹಳೆಯವ್ರು ಹೇಳೋರು 7 ಜನ್ಮ ಇದೆ, 7 ಜನ್ಮ ಇದೆ. 7 ಜನ್ಮ ಅಲ್ಲ ರೀ, ಜನ್ಮ ಜನ್ಮಗಳಿದೆ. ಯಾಕೆಂದ್ರೆ ಭಗವಂತನು ಹೇಳ್ತಾನೆ ಅಷ್ಟು ಸುಲಭ ಅಲ್ಲ ಭಗವಂತನನ್ನ ನೋಡೋದು, ಭಗವಂತನನ್ನ ಸೇರೋದು, ಭಗವಂತನ ಜೊತೆ ಇರೋದು. ನಾವು ಭಗವಂತನ ಒಂದು ಅಂಶ ಅಂದ್ರೆ ಅವನ ಬೆಳಕಿನ ಕಿಡಿಯಾದ ಆತ್ಮ ಸ್ವರೂಪ ಭಗವಂತ ನಮ್ಮಲ್ಲಿರ್ತಾನೆ. ಆದ್ರೆ ಈ ಆತ್ಮ ಭಗವಂತನಲ್ಲಿ ಹೋಗಿ ಸೇರ್ಬೇಕು ಅಂದ್ರೆ ಜನ್ಮ ಜನ್ಮಗಳು ಬೇಕು. ಇಟ್ ಇಸ್ ನಾಟ್ ಸೋ ಈಸಿ. ಇನ್ನು ಸರ್ವದೃಕ್ ಅಂತ ತೆಗೆದುಕೊಂಡ್ರೆ ಸಾಕ್ಷಿ ಎನ್ನುವಂತಹ ನಾಮದ ಅರ್ಥ ಏನ್ ಬತ್ತೋ ಸಮಾನ ಅರ್ಥ ಇಲ್ಲಿ ಸಹ ಬರ್ತಾ ಹೋಗುತ್ತೆ. ಅಂದ್ರೆ ಸರ್ವದೃಕ್ ಅಂತ ಅಂದ್ರೆ ಎಲ್ಲವನ್ನ ಕಾಣಬಲ್ಲ ಭಗವಂತ ಸರ್ವದೃಕ್. ಎಲ್ಲವನ್ನ ನಾವ್ ಅನ್ಕೊಳ್ತಾ ಇದೀವಿ ಅಷ್ಟೇ, ಅಯ್ಯೋ ಇವತ್ ನಾನ್ ರೂಮಲ್ಲಿ ಒಬ್ಳೆ ಇದ್ದೀನಪ್ಪ, ಅಥವಾ ನಾನ್ ಮನೇಲಿ ಒಬ್ಳೆ ಇದ್ದೀನಿ, ನಾನು ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು, ಅಥವಾ ನಾನ್ ತಪ್ಪು ಕೆಲಸ ಮಾಡಿದ್ರೆ ಯಾರು ನೋಡಿಲ್ಲ. ಯಾರು ನೋಡಿಲ್ಲ ಅಲ್ಲ, ಯಾರು ನೋಡ್ಲಿ ಬಿಡ್ಲಿ ಭಗವಂತ ನೋಡ್ತಾ ಇರ್ತಾನೆ. ನಾನು ಒಳ್ಳೆ ಕೆಲಸ ಮಾಡ್ತೀನೋ ಕೆಟ್ಟ ಕೆಲಸ ಮಾಡ್ತೀನೋ, ಏನು ಮಾತಾಡ್ತೀನಿ, ನನ್ನ ಮನಸ್ಸಲ್ಲಿ ಏನಿದೆ, ನನ್ನ ಮನಸ್ಸಿನ ಗೊಂದಲ ಪ್ರತಿಯೊಂದು ಅವನಿಗೆ ಗೊತ್ತು. ನಾವಿವತ್ ಅನ್ಕೋಬಹುದು, ನಾನ್ ತುಂಬಾ ಚೆನ್ನಾಗಿ ಎಲ್ರ ಮುಂದೆ ಮಾತಾಡ್ತೀನಿ, ಆದ್ರೆ ನನ್ ಮನ್ಸಲ್ಲಿ ಏನಿದೆ ಭಗವಂತನಿಗೆ ಗೊತ್ತು ಅಲ್ವಾ? ಯಾಕೆ ಅಂತಂದ್ರೆ ನನ್ನ ಮನಸ್ಸಿನ ಭಾವದ ಹಿಡಿತವೂ ಸಹ ಅವನತ್ರನೇ ಇರುತ್ತೆ ವಿನಃ ನನ್ನ ಕೈಲಿಲ್ಲ. ಹಾಗಾಗಿಯೇ ಇಲ್ಲಿ ಹೇಳೋದು ನನ್ಗೆ ಏನೆಲ್ಲ ಬೇಕೋ ಆ ಎಲ್ಲವನ್ನ ಭಗವಂತ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತ ಸರ್ವ ದೃಕ್ ಅನ್ಬೇಕಾದ್ರೆ ಎಲ್ಲವನ್ನ ನೋಡ್ತಾನೆ. ಭಗವಂತನಿಗೆ ತಿಳಿಯಲಾಗದ ಯಾವುದೂ ಇಲ್ಲ. ಮೌನ ಭಾಷೆನೂ ಗೊತ್ತು, ಮನಸ್ಸಿನ ಭಾಷೆಯೂ ಗೊತ್ತು, ಕರುಳಿನ ಭಾಷೆಯೂ ಗೊತ್ತು. ನಾವ್ ಏನ್ ಭಾಷೆ ಅಂತೀವಿ ಎಲ್ಲವೂ ಸಹ ಭಗವಂತನಿಗೆ ಗೊತ್ತು. ಆತ ನಮಗೆ ಈ ಪ್ರಪಂಚವನ್ನ ನೋಡುವ ಶಕ್ತಿಯನ್ನ ಕರುಣಿಸಿದವನು ಸಹ ಅವನೇ. ನೋಡಿ, ಅವನು ಪ್ರಪಂಚವನ್ನ ನೋಡೋ ಶಕ್ತಿಯನ್ನ ಕರುಣಿಸೋದು ಅಷ್ಟೇ ಅಲ್ಲದೆ
ಪ್ರಪಂಚವನ್ನ ತಿಳಿಯುವ ಶಕ್ತಿಯನ್ನೂ ಸಹ ಭಗವಂತ ಕೊಡ್ತಾ ಹೋಗ್ತಾನೆ. ಈಗ ಯಾವ್ದೋ ಒಂದು ವ್ಯಕ್ತಿ ನಮ್ಮ ಮುಂದೆ ಬರ್ತಾರೆ, ನಾವು ನಗ್ತೀವಿ, ಅವರು ನಗ್ತಾರೆ, ವಿ ಫೀಲ್ ಏ ದೇ ಆರ್ ವೆರಿ ಗುಡ್. ಬಟ್ ಅವರ ಮನಸ್ಸಲ್ಲಿ ಏನಿದೆ ಅಥವಾ ಅವ್ರು ಹೇಗಿದ್ದಾರೆ ಅಂತ ನಮ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ ಭಗವಂತ ನಮಗೆ ತಿಳಿಸ್ತಾ ಹೋಗ್ತಾನೆ. ಹಾಗಾಗಿ ಎಲ್ಲವನ್ನ ಭಗವಂತ ನಮ್ಗೆ ಕರುಣಿಸ್ತಾ ಹೋಗ್ತಾನೆ. ಹಾಗಾಗಿ ಆತ ಸರ್ವದೃಕ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಸಿಂಹ ಅಂತ ತೆಗೆದುಕೊಂಡ್ರೆ, ಸಿಂಹ ಅಂದ್ರೆ ಸರ್ವ ಸಂಹಾರಕ ಭಗವಂತ. ನಮಗೆ ಯಾವುದು ಬೇಡವೋ ಅದನ್ನ ಸಂಹಾರ ಮಾಡುವ ಭಗವಂತ ಸಿಂಹ. ನಿಜ ಹೇಳ್ಬೇಕಂದ್ರೆ ನಮಗೆ ಏನು ಬೇಕು ಅನ್ನುವಂತಹ ಅರಿವು ಕೂಡ ನಮಗೆ ಇಲ್ಲ. ವಾಟ್ ವಿ ವಾಂಟ್, ಈಗ ಒಂದು 5 ವರ್ಷದ ಮಗುಗೆ ಅಂಗಡಿಗೆ ಕರ್ಕೊಂಡು ಹೋಗಿ ನಿಂಗೇನ್ ಬೇಕು ಅಂತ ಕೇಳಿದ್ರೆ ಆ ಮಗುಗೆ ಏನ್ ಗೊತ್ತಾಗತ್ತೆ? ಅದಕ್ಕೆ ಏನ್ ಇಷ್ಟನೋ, ಚಾಕ್ಲೇಟ್ ಇಷ್ಟನೋ, ಐಸ್ ಕ್ರೀಮ್ ಇಷ್ಟನೋ, ಅದು ಇಷ್ಟಪಡುತ್ತೆ ಬಿಟ್ರೆ ಇಷ್ಟಪಡುತ್ತೆ. ದಟ್ ಈಸ್ ನಾಟ್ ನೀಡ್. ಹಾಗೇನೆ ಇಲ್ಲಿ ನಮಗೂ ಅಷ್ಟೇ, ನಮಗೆ ಏನು ಬೇಕು ಅನ್ನುವಂತಹ ಅರಿವು ಇರೋದಿಲ್ಲ. ಆದ್ರೆ ಭಗವಂತನಲ್ಲಿ ನಮಗೆ ಏನು ಬೇಕು, ಏನು ಬೇಡ ಅನ್ನುವ ಸಂಪೂರ್ಣ ವಿವರಗಳಿರುತ್ತದೆ. ಅದಕ್ಕೆ ಅನುಗುಣವಾಗಿ ಎಲ್ಲವೂ ಸಹ ನಡೀತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಪರಿಚಯ ಆಗೋದಿರ್ಬೋದು, ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಆಗೋದಿರಬಹುದು, ಎಲ್ಲವುದೂ ಸಹ. ಇನ್ನೂ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಾವು ಕೆಲವು ಸಾರಿ ಅನೇಕ ಕಾಯಿಲೆಗಳಿಂದ ನಾವು ಬಳಲ್ತಾ ಇರ್ತೀವಿ. ಆದ್ರೂ ಸಹ ನಮಗೆ ಬದುಕಬೇಕು ಅನ್ನೋ ಆಸೆ ತುಂಬಾ ಇರತ್ತೆ. ಇಲ್ಲ, ನಾನಿನ್ನೂ ಬದುಕಬೇಕು, ನನಗಿನ್ನೂ ಏನೋ ಒಂದು ನನ್ ಕೆಲಸ ಮಾಡೋದಿದೆ, ಅಥವಾ ನನ್ ಜವಾಬ್ದಾರಿ ಇದೆ, ನಾನೀಗ ಬಿಟ್ಟು ಹೋಗಬಾರ್ದು ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ಕೆಲವು ಸ್ಥಿತಿಗಳಲ್ಲಿ ಅಂದ್ರೆ ಅನೇಕ ಕಾಯಿಲೆಯಿಂದ ಬಳಲ್ತಾ ಇರ್ಬೇಕಾದ್ರೆ ಸಾವು ನಿಜವಾದ ವರ ಅಂತ ಹೇಳ್ತಾ ಹೋಗ್ತಾರೆ. ಈ ಸ್ಥೂಲ ಶರೀರದಲ್ಲಿ ಇದ್ದು ಒದ್ದಾಡುವ ಈ ಜೀವ ತನ್ನ ಸ್ವಾತಂತ್ರ್ಯಕ್ಕಾಗಿ ಕಾದು ಕುಳಿತಿರುತ್ತೆ. ಅಯ್ಯೋ, ನಾನು ತುಂಬಾ ಈ ದೇಹದಲ್ಲಿ ನೋವು ಅನುಭವಿಸ್ತಾ ಇದ್ದೀನಿ, ಇಲ್ಲಿಂದ ನನಗೆ ಯಾವಾಗಪ್ಪ ಮುಕ್ತಿ ಅಂತ ಆ ಜೀವ ಭಗವಂತನಲ್ಲಿ ಬೇಡ್ತಾ ಇರುತ್ತಂತೆ. ಹಾಗಾಗಿ ಕಾಯಿಲೆ ಮತ್ತು ಅಂಗಹೀನತೆ ಕೇವಲ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ನಾವು ಜೀವವನ್ನ ಅಂದ್ರೆ ಸಹಜ ಸ್ಥಿತಿಗೆ ಕೊಂಡೊಯ್ಯುವ ಸಹಜ ಕ್ರಿಯೆ ಅಂತ ಹೇಳ್ತಾ ಹೋಗ್ತಾರೆ. ಆ ಅಂದ್ರೆ ಈ ಸಾವು ಅನ್ನೋದು ನಮಗೆ ಸಹಜ ಕ್ರಿಯೆ. ಈ ಪಂಚಭೌತಿಕವಾದ ಈ ಶರೀರ ಸಂಹಾರವಾಗದೆ ನಮಗೆ ಮುಕ್ತಿ ಇರೋದಿಲ್ಲ. ಭಗವಂತ ನಮ್ಮ ಪೂರ್ವ ಕರ್ಮ ಗುಣಕ್ಕನುಸಾರವಾಗಿ ನಮ್ಮ ಜೀವ ಸ್ವರೂಪವನ್ನ ಕೊಡ್ತಾ ಹೋಗ್ತಾನೆ. ಹಾಗೆ ಅದಕ್ಕೆ ತಕ್ಕ ಹಾಗೆ ಆತ ಸಂಹಾರ ಸಹ ಮಾಡ್ತಾ ಹೋಗ್ತಾನೆ. ಆ ನೈಸರ್ಗಿಕವಾಗಿ ಬರುವ ಸಾವು ಮಾತ್ರ ಶ್ರೇಷ್ಠವೇ ಹೊರತು ಆತ್ಮಹತ್ಯೆ ಅಲ್ಲ ಅಂತ ಹೇಳ್ತಾರೆ. ಆತ್ಮಹತ್ಯೆ ಮಹಾಪಾಪ. ಆದ್ರೆ ಕೆಲವು ಆ ಮಹಾತ್ಮರು, ಸಾಧುಗಳನ್ನ ನಾವು ನೋಡ್ತೀವಿ, ಅವರು ದೇಹ ತ್ಯಾಗ ಮಾಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಕೆಲವರು ಹೇಗೆ ವಾದ ಮಾಡ್ತಾರೆ ಅಂದ್ರೆ ಅದು ಆತ್ಮಹತ್ಯೆ ಅಲ್ವಾ ಅಂತ. ಅದು ಖಂಡಿತ ಅದು ಆತ್ಮಹತ್ಯೆ ಅಲ್ಲ. ಯಾಕೆ ಅಂತ ಅಂದ್ರೆ ಅ ಆ ದೇಹ ತ್ಯಾಗ ಅನ್ನೋದು ತೀರಾ ಸಹಜ ಮತ್ತು ಆನಂದದ ಕ್ರಿಯೆ. ಅದು ಆತ್ಮಹತ್ಯೆ ಅಲ್ಲ. ಆ ಅವರಿಗೆ ತಮ್ಮ ಸಾವಿನ ದಿನಾಂಕ ಮೊದಲೇ ಗೊತ್ತಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲ ದೋಷಗಳ ಸಂಹಾರ ಮತ್ತು ದೇಹದ ಸಂಹಾರ ಮತ್ತು ಪೌರುಷದ ಗಣಿಯಾಗಿರುವ ಸರ್ವಶ್ರೇಷ್ಠ ಭಗವಂತ ಸಿಂಹ. ನಮ್ಮಲ್ಲಿರುವ ದೋಷ ನಿವಾರಣೆಗಾಗಿ ನಾವು ನರಸಿಂಹನ ಸ್ವರೂಪದ ಉಪಾಸನೆಯನ್ನ ಮಾಡಬೇಕು ಅಂತ ಹೇಳ್ತಾ ಹೋಗುತ್ತೆ ಶಾಸ್ತ್ರೋಕ್ತ. ಏಕೆಂದ್ರೆ ಈಗ ನಮಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ, ತುಂಬಾ ಕೋಪ ಬರ್ತಾ ಇರುತ್ತೆ. ಅವಾಗ ಹೇಳ್ತಾರೆ ನರಸಿಂಹನ ಉಪಾಸನೆಯನ್ನ ಮಾಡಿ. ಯಾಕೆ ಅಂತ ಅಂದ್ರೆ ಸಿಂಹ ಅಂತ ಅಂದ್ರೆ ನಮ್ಗೆ ಬೇಡದೆ ಇರೋದನ್ನೆಲ್ಲ ತೆಗೆದು ಹಾಕ್ತಾ ಹೋಗ್ತಾನ. ಹಾಗಾಗಿ ನಾವು ಭಗವಂತನ ಸಂಪೂರ್ಣ ಮೊರೆ ಹೋಗ್ಬೇಕು. ಅಲ್ಲಿ ನಾವು ನರಸಿಂಹನ ಮೊರೆ ಹೋಗಬೇಕು ಅಂತ ಅಂದಾಗ ಕೇವಲ ನರಸಿಂಹನಿಗೆ ಆರಾಧನೆ ಮಾಡೋದಷ್ಟೇ ನಮ್ಮ ಕರ್ತವ್ಯ ಆಗಿರೋದಿಲ್ಲ. ಕೊನೆಯ ಪಕ್ಷ ಪ್ರಹ್ಲಾದನ ಪಾದದ ಧೂಳಿನ ಕಣ ನಾವಾಗಿರ್ಬೇಕು. ಅಂದ್ರೆ ಅಷ್ಟು ಸರೆಂಡರ್. ಅಲ್ಲಿ ನನ್ನ ಪಾದದ ಧೂಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವನಷ್ಟು ಸಮರ್ಪಣಾ ಭಾವ ನಮಗೆ ಭಗವಂತ ಕೊಡ್ತಾನೋ ಕೊಡೋದಿಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿ ಆ ಸಮರ್ಪಣಾ ಭಾವ ಇರ್ಬೇಕು. ಭಗವಂತ, ನನ್ನ ಭಕ್ತಿ ವ್ಯಾಪಾರಕ್ಕೆ ಇಲ್ಲ, ನನ್ನ ಭಕ್ತಿ ವ್ಯವಹಾರ ಅಲ್ಲ, ನನಗೆ ನೀನು ಬೇಕು ಅನ್ನೋ ಮನಸ್ಥಿತಿ ಇದೆ ಅಲ್ಲ, ಅದು ಅಷ್ಟು ಸುಲಭ ಅಲ್ಲ ಅಂತ ನನಗನ್ಸುತ್ತೆ. ಆದ್ರೆ ಕಂಪ್ಲೀಟ್ ಸರೆಂಡರ್ ಆಗ್ತಾ ಹೋದಾಗ ಭಗವಂತ
ಅದನ್ನ ನಮಗೂ ಸಹ ಕರುಣಿಸ್ತಾ ಹೋಗ್ತಾನೆ. ಇನ್ನು ಸಂಧಾತ ಅಂತ ತೆಗೆದುಕೊಂಡ್ರೆ ಧಾತ, ವಿಧಾತ, ಸಂಧಾತ ಇತ್ಯಾದಿ ನಾಮಗಳು ವೇದಗಳಲ್ಲಿ ನಾವು ಕಾಣಬಹುದು. ಇಲ್ಲಿ ಧಾತ ಅಂದ್ರೆ ನಮ್ಮನ್ನ ಧಾರಣೆ ಮಾಡಿರುವಂತಹ ಶಕ್ತಿ. ಸಂಧಾತ ಅಂದ್ರೆ ಸರ್ವವನ್ನ ಧಾರಣೆ ಮಾಡಿ ಸರ್ವವನ್ನ ಪೋಷಣೆ ಮಾಡುವಂತಹ ಮಹಾ ಕರುಣಾಮೂರ್ತಿ ಭಗವಂತ. ಇನ್ನು ಸಂಧಾತ ಅನ್ನೋದು ಜೋಡಿಸುವುದು ಅನ್ನೋ ಅರ್ಥ ಕೂಡ ಬರ್ತಾ ಹೋಗುತ್ತೆ. ಈ ಬ್ರಹ್ಮಾಂಡದಲ್ಲಿ ಜ್ಯೋತಿರ್ಮಯ ವರ್ಷಗಳಿಂದಲೂ ಅಳೆಯಲು ಸಾಧ್ಯವಾಗದಷ್ಟು ದೂರದವರೆಗೂ ನಮ್ಮ ಕಣ್ಣಿಗೆ ಕಾಣದಿರುವ ಎಲ್ಲ ಗ್ರಹ ಗೋಲಗಳನ್ನ ಆಕಾಶದಲ್ಲಿ ನಿಯಂತ್ರಿಸಿ ಜೋಡಿಸುವ ಭಗವಂತನನ್ನ ಸಂಧಾತ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಸಂಧಿಮಾನ್ ಅಂತ ತೆಗೆದುಕೊಂಡ್ರೆ ನಮ್ಮ ದೇಹದಲ್ಲಿರುವ 360 ಮೂಳೆಗಳ ಅಪೂರ್ವ ಜೋಡಣೆ ಹಾಗೂ ಆ ಅಸ್ಥಿ ಸಂಧಿಗಳಲ್ಲಿ ಚಲನೆ ಮತ್ತು ನಿರ್ವಹಣೆಯ ಅಪೂರ್ವ ವಿನ್ಯಾಸಕಾರ ಭಗವಂತ ಸಂಧಿಮಾನ್. ಅದೇ ರೀತಿ ವರ್ಣಗಳ ಸಂಧಿಗಳಿಂದ ಶಬ್ದ ರಚನೆ, ಹಾಗೂ ಶಬ್ದಗಳ ಸಂಧಿಗಳಿಂದ ವಾಕ್ಯ ರಚನೆ, ವಾಕ್ಯಗಳ ಸಂಧಿಗಳಿಂದ ಗ್ರಂಥಗಳ ರಚನೆ, ಹೀಗೆ ಅಕ್ಷರಗಳ ಸಮಾಗಮನದಿಂದ ಹೊಸ ಪದ ಹಾಗೂ ಗ್ರಂಥ ಸೃಷ್ಟಿ ಮಾಡುವ ಭಗವಂತನನ್ನ ಸಂಧಿಮಾನ್ ಅಂತ ಕರಿತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಒಂದು ಗಂಡು ಹೆಣ್ಣಿನ ಸಮಾಗಮಕ್ಕೂ ಸಹ ಭಗವಂತನೇ ಕಾರಣನಾಗಿರ್ತಾನೆ. ಹಾಗಾಗಿ ಜೀವರನ್ನ ಸೃಷ್ಟಿಗೆ ಕಾರಣನಾಗಿರುವಂತಹ ಭಗವಂತ ಸಂಧಿಮಾನ್. ಅಂದ್ರೆ ಇವತ್ತು ನಮ್ಮಿಂದ ಒಂದು ಜೀವ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಸಹ ಕಾರಣ ಭಗವಂತ. ಅಂದ್ರೆ ನಾವು ಅವನಿಗೆ ಮೊರೆ ಹೋಗ್ಬೇಕು, ಭಗವಂತ ನನ್ನಿಂದ ಏನು ತಪ್ಪಾಗಿದೆ. ಏಕೆ ಅಂತ ಅಂದ್ರೆ ಇವತ್ತು ನಾವು ಬರಿತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಅಥವಾ ಒಂದು ಗಂಡು ಹೆಣ್ಣಿನ ಸಮಾಗಮ ಎಲ್ಲವೂ ಸಹ ಭಗವಂತನಿಂದಲೇ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಸ್ಥಿರ ಅಂತ ತೆಗೆದುಕೊಂಡ್ರೆ ಭಗವಂತ ಬದಲಾಗದವನು. ಅವನಿಗೆ ಬಾಲ್ಯ, ಯೌವನ, ಮುಪ್ಪು ಯಾವುದೂ ಸಹ ಇಲ್ಲ. ಅವನು ಅಚಲ. ಹೀಗೆ ಅಚಲ ಮತ್ತು ಆನಂದಮಯವಾಗಿ ಎಲ್ಲೆಡೆ ತುಂಬಿರುವ ಭಗವಂತ ಸ್ಥಿರ. ಇನ್ನು ಅಜಹ ಅಂತ ತೆಗೆದುಕೊಂಡ್ರೆ ಅಜ ಅಂದ್ರೆ ಹುಟ್ಟದವನು ಅಂತ. ಭಗವಂತ ಭಗವಂತ ಭಗವಂತನಿಗೆ ನಾವೆಲ್ಲರ ಮಕ್ಕಳೇ ಹೊರತು ಆತ ಯಾರಿಂದಲೂ ಸಹ ಹುಟ್ಟದವನಲ್ಲ. ಭಗವಂತನ ಹುಟ್ಟಿನ ಬಗ್ಗೆ ಚರ್ಚೆ ಹೇಗಿರುತ್ತೆ ಅಂತ ಅಂದ್ರೆ ಬೀಜ ಮೊದಲು, ವೃಕ್ಷ ಮೊದಲು, ಅಥವಾ ಕೋಳಿ ಮೊದಲು, ಮೊಟ್ಟೆ ಮೊದಲು ಅಂತೆಲ್ಲ ಮಾತಾಡ್ತೀವಲ್ವಾ, ಆತರ ಬೀಜ ಮೊದಲು ವೃಕ್ಷ ಮೊದಲು ಅನ್ನೋದಿಕ್ಕೆ ಹೇಗೆ ಒಂದು ಕೊನೆ ಇಲ್ವೋ ಹಾಗೆ ಭಗವಂತನ ಹುಟ್ಟಿಗೂ ಸಹ ಕೊನೆ ಇಲ್ಲ. ಆದ್ರೆ ಆತನ ತಂದೆ ಯಾರೂ ಸಹ ಅಲ್ಲ. ಆದ್ರೆ ಅವನು ನಮ್ಮೆಲ್ಲರ ಹುಟ್ಟು ಸಾವಿಗೆ ಕಾರಣ. ಅಷ್ಟೇ ಅಲ್ಲ, ಅವನಿಗೆ ಹುಟ್ಟು ಸಾವು ಅನ್ನೋದೇ ಇಲ್ಲ. ಅವನು ಅವತಾರಗಳನ್ನ ಎತ್ತಿ ಬರ್ತಾನೆ. ಈಗ ದಶಾವತಾರದಲ್ಲಿ ಆತ ಇಷ್ಟಪಟ್ಟು ಬರ್ತಾನೆ ವಿರಹ ಆತನಿಗೆ ಹುಟ್ಟು ಸಾವುಗಳಿಲ್ಲ. ಅದೇ ರೀತಿ ಅಜಹ ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸಿರೋನು ಅನ್ನೋ ಅರ್ಥ ಸಹ ಬರ್ತಾ ಹೋಗುತ್ತೆ. ಇನ್ನು ಆ ಪ್ಲಸ್ ಜ ಅಜಹ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಲ್ಲ ಅಥವಾ ಇಲ್ಲ ಅನ್ನೋದು. ನಾವು ತಿಳಿದ ಯಾವ ವಸ್ತುವೂ ಅಲ್ಲ, ಅವನಲ್ಲಿ ಯಾವ ದೋಷವೂ ಸಹ ಇಲ್ಲ. ಹಾಗಾಗಿ ಆತ ಅಜ. ಇನ್ನು ಜ ಅಂದ್ರೆ ಜನಕ ಅಂತ ಬರುತ್ತೆ. ಭಗವಂತ ಎಲ್ಲರ ತಂದೆ ಆತನಾಗಿದ್ದಾನೆ. ಇನ್ನು ದುರ್ಮರ್ಷಣ ಅಂತ ತೆಗೆದುಕೊಂಡ್ರೆ ಮರ್ಷಣ ಅಂದ್ರೆ ಎಂತಹ ದೋಷವನ್ನು ತಡೆಯಬಲ್ಲ ಶಕ್ತಿ ಭಗವಂತ ಅಂತ ಹೇಳ್ತಾರೆ. ಇಲ್ಲಿ ದುರ್ಮರ್ಷಣ ಅಂದ್ರೆ ಯಾರು ತಡೆಯಲು ಅಸಾಧ್ಯವಾದ ಶಕ್ತಿ. ಭಗವಂತನನ್ನ ತಡೆದು ನಿಲ್ಲಿಸುವ ಶಕ್ತಿ ಇನ್ನೊಂದಿಲ್ಲ. ಸರ್ವಜ್ಞನಾದ ಆತನ ಆನಂದ ಸ್ವರೂಪ ಎಲ್ಲಾ ಕಡೆ ತುಂಬಿ ತುಳುಕ್ತಾ ಹೋಗುತ್ತೆ, ಹಾಗೂ ಅದನ್ನ ತಡೆಯೋದಿಕ್ಕೆ ಯಾರಿಂದಲೂ ಸಹ ಸಾಧ್ಯ ಇಲ್ಲ. ಇಲ್ಲಿ ಆ ಆತನನ್ನ ತಡೆಯೋ ಶಕ್ತಿ ಇನ್ನೊಂದಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವನಿಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ಸಹ ನಡೆಸ್ತಾ ಹೋಗ್ತಾನೆ. ಆತ ಆನಂದ ಸ್ವರೂಪ. ಇಲ್ಲಿ ನಮಗೆ ಅನ್ಸುತ್ತೆ ಕೆಲವೊಮ್ಮೆ, ಅಯ್ಯೋ ಇವನು ಇಷ್ಟೊಂದು ನೋವು ಕೊಡ್ತಾ ಇದ್ದಾನಲ್ಲ ನಮ್ಗೆ, ಇದ್ರಲ್ಲಿ ಯಾವ ಆನಂದ ಇದೆ, ಅಥವಾ ಯಾವ ಖುಷಿಗೋಸ್ಕರ ಇವನ್ ಈ ತರ ಮಾಡ್ತಿದ್ದಾನಪ್ಪ ಅಂತ ನಮಗ್ ಅನ್ನಿಸ್ಬೋದು. ಆದ್ರೆ ಅವನ ಮುಂದಾಳತ್ವದಲ್ಲಿ ನಮಗೆ ನೋವಿರೋದಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಅಂತ ಅಂದ್ರೆ
ಮಗು ಹುಟ್ಟಿದಾಗ ಕೆಲವು ವ್ಯಾಕ್ಸಿನೇಷನ್ಸ್ ಕೊಡ್ತಾರೆ ಗೊತ್ತಾ? ಇಂಜೆಕ್ಷನ್ಸ್ ಕೊಡ್ತಾರೆ. ಆವಾಗ ನೋವಾಗುತ್ತೆ. ಅಯ್ಯೋ! ಯಾರಪ್ಪ ಕಂಡು ಹಿಡಿದ್ರು ಈ ಇಂಜೆಕ್ಷನ್‌ಗಳನ್ನ? ಯಾಕ್ ಕೊಡ್ತಾರೆ ಆ ಮಗುಗೆ ಅಂತ. ಅಥವಾ ನಮ್ಮ ಮನೇಲಿ ಅಜ್ಜಿ ಅಥವಾ ಇನ್ನು ಮುತ್ತಜ್ಜಿ ಎಲ್ಲ ಇದ್ರೆ, ನಮ್ ಕಾಲದಲ್ಲಿ ಯಾವ ವ್ಯಾಕ್ಸಿನು ಹಾಕಿಸ್ತಾ ಇರ್ಲಿಲ್ಲ. ನಾವೆಲ್ಲ ಗಟ್ಟಿ ಇಲ್ವಾ ಅಂತ ಬೈಯುವುದೂ ಉಂಟು. ಆದ್ರೆ ನಮಿಗ್ ಗೊತ್ತಿರುತ್ತೆ. ಆ ಮಗುಗ್ ವ್ಯಾಕ್ಸಿನ್ ಹಾಕ್ಸಿದ್ರೆ ಇವಾಗ ನೋವಾಗುತ್ತೆ. ಆದ್ರೆ ಮುಂದೆ ಅದೆಷ್ಟೋ ಕಾಯಿಲೆಗಳಿಂದ ಮಗು ಪಾರಾಗತ್ತೆ ಅಂತ. ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ಕೆಲವು ಕಷ್ಟಗಳ ಮೂಲಕ, ಕೆಲವು ಪರೀಕ್ಷೆಗಳ ಮೂಲಕ ನಮಗೆ ಶಿಕ್ಷಣವನ್ನ ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ ಅದಕ್ಕೆ ಆಕೆ ರೆಡಿಯಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣ ಅಷ್ಟೆ. ಹಾಗಾಗಿ ಆತ ದುರ್ಮರ್ಷಣ. ಇನ್ನು ಶಾಸ್ತ ಅಂತ ತೆಗೆದುಕೊಂಡ್ರೆ, ಶಾಸ್ತ ಅಂತ ಅಂದ್ರೆ ಶಾಸನ ಮಾಡುವವನು. ಅಂದ್ರೆ ಕರ್ಮಕ್ಕೆ ತಕ್ಕಂತೆ ಜೀವರ ನಿಯಮವನ್ನ ಆತ ಮಾಡ್ತಾ ಹೋಗ್ತಾನೆ. ಭಗವಂತನ ನಿಯಮದಲ್ಲಿ ಸತ್ಯ, ಅಸತ್ಯ, ಹಿಂಸೆ, ಅಹಿಂಸೆ, ಧರ್ಮ, ಅಧರ್ಮಗಳಿಗೆ ವಿಶೇಷವಾದ ವಿವರಣೆಗಳಿದೆ. ಒಬ್ಬರಿಗೋಸ್ಕರ ಒಬ್ಬರ ಕ್ಷೇಮಕ್ಕೋಸ್ಕರ ಹೇಳೋ ಸುಳ್ಳು ಸಹ ಸತ್ಯ ಅಂತ ಹೇಳ್ತಾ ಹೋಗ್ತಾರೆ. ನಮ್ಮ ಸಾಮರ್ಥ್ಯಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಕೊಟ್ರೆ ಅದು ಸತ್ಯವಾದ್ರೂ ಸಹ ಸುಳ್ಳು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ನಮಿಗ್ ಯಾವ್ದು ಧರ್ಮ, ನಾನ್ ಕರೆಕ್ಟ್ ಆಗಿದ್ದೀನಿ ಅಂತ ನಾವ್ ಅನ್ಕೊಳ್ತೀವಿ ಅಷ್ಟೇನೆ. ಆದ್ರೆ ಭಗವಂತನ ದೃಷ್ಟಿನೇ ಬೇರೆ ಇರುತ್ತೆ. ಅದೇ ರೀತಿ ಆ ಸದ್ಭಾವನೆಯಿಂದ ಮಾಡಿದ ಕಾರ್ಯ ಧರ್ಮ ಅಂತ ಹೇಳ್ತಾ ಹೋಗ್ತಾರೆ. ಸ್ವರಕ್ಷಣೆ ಹಾಗೂ ದೇಶ ರಕ್ಷಣೆ ಕಾರ್ಯದಲ್ಲಿ ನಮ್ಮಿಂದ ಹಿಂಸೆ ನಡೆದರೂ ಸಹ ಅದು ಅಹಿಂಸೆ ಅಂತಾನೆ ಭಗವಂತ ಪರಿಗಣಿಸ್ತಾ ಹೋಗ್ತಾನೆ. ಉದಾಹರಣೆ, ನಾವು ನೆಕ್ಸಲೈಟ್ ಅನ್ನ ಸಂಹಾರ ಮಾಡೋದಿರ್ಬೋದು ಅಥವಾ ಶತ್ರುಗಳನ್ನ ಸಂಹಾರ ಮಾಡೋದಿರ್ಬೋದು, ಅದೆಲ್ಲವೂ ಸಹ ಅಹಿಂಸೆನೆ ಆಗ್ತಾ ಹೋಗುತ್ತೆ. ಭಗವಂತನ ಈ ವಿಶೇಷ ನಿಯಮಗಳ ಅನೇಕ ದೃಷ್ಟಾಂತರಗಳನ್ನ ನಾವು ಮಹಾಭಾರತದಲ್ಲಿ ಅಥವಾ ಕೃಷ್ಣಾವತಾರದಲ್ಲಿ ನಾವು ಕಾಣಬಹುದು. ಮೇಲ್ನೋಟಕ್ಕೆ ಕೃಷ್ಣ ಸುಳ್ಳು ಹೇಳ್ದ, ಮೋಸ ಮಾಡ್ದ ಅಂತ ನಮಗ್ ಅನ್ಸುತ್ತೆ. ಆದ್ರೆ ಅನೇಕ ಘಟನೆಗಳ ಹಿಂದೆ ಭಗವಂತನ ಕಾರುಣ್ಯ ಪೂರ್ಣ ಉದ್ದೇಶ ಅಡಗಿರುತ್ತೆ. ಹೀಗೆ ಶಾಸನಗಳ ಬೋಧನೆಯನ್ನ ಮಾಡುವ ಹಾಗೂ ನೈಜ ಘಟನೆಗಳ ಮೂಲಕ ಅದನ್ನ ನಮ್ಮ ಮುಂದೆ ಇರಿಸಿ ತೋರಿಸುವ ಭಗವಂತನನ್ನ ಶಾಸ್ತ ಅಂತ ಹೇಳ್ತೀವಿ. ಉದಾಹರಣೆ, ಅಶ್ವತ್ಥಾಮ ಸತ್ತ ಅಂತ ಅವನು ಸುಳ್ಳು ಹೇಳಿಸ್ದ ಅಲ್ವಾ? ಅವನು ಯುದ್ಧರಂಗದಿಂದಲೇ ಓಡ್ ಹೋದ. ಅಥವಾ ಅಭಿಮನ್ಯುಗೆ ಅರ್ಧ ವಿದ್ಯೆಯನ್ನ ಮಾತ್ರ ಕೊಟ್ಟೆ. ಯಾಕೆ ಅಂದ್ರೆ ಅದ್ರ ಹಿಂದೆ ಒಂದು ಕಥೆ ಇರುತ್ತೆ. ನಾವ್ ಆ ಕಥೆಯನ್ನ ತಿಳ್ಕೊಂಡಾಗ ಗೊತ್ತಾಗುತ್ತೆ, ಹೌದು ಇದಕ್ಕೆಲ್ಲ ಕಾರಣ ಭಗವಂತನ ಕಾರುಣ್ಯ ಪೂರ್ಣವಾದಂತಹ ಪ್ರೀತಿ ಅಂತ. ಹಾಗಾಗಿ ಭಗವಂತನನ್ನ ನಾವ್ ಏನ್ ನೋಡ್ತೀವೋ ಅದೇ ಸತ್ಯ ಅಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದಕ್ಕೂ ಮೀರಿದ ಅನೇಕ ವಿಷಯಗಳು ಇಲ್ಲಿ ಸೇರ್ತಾ ಹೋಗತ್ತೆ. ಇನ್ನು ವಿಶ್ರುತಾತ್ಮ ಅಂತ ತೆಗೆದುಕೊಂಡ್ರೆ, ವಿಶ್ರುತಾತ್ಮ ಅಂದ್ರೆ ಎಲ್ಲರಿಂದ ಶ್ರುತನಾದವನು, ಸರ್ವಶಾಸ್ತ್ರಗಳಲ್ಲಿ ಖ್ಯಾತನಾದ ಜ್ಞಾನಿಗಳಿಗೆ ಆತ್ಮೀಯವಾದ ಭಗವಂತ ವಿಶ್ರುತಾತ್ಮ. ಇನ್ನು ಸುರಾರಿಹ ಅಂತ ತೆಗೆದುಕೊಂಡ್ರೆ, ಸುರರು ಅಂದ್ರೆ ಆನಂದದ ಅರಿವಿನಲ್ಲಿ ಅಥವಾ ಭಗವಂತನ ಅರಿವಿನಲ್ಲಿ ಬದುಕುವವರು. ನಾವು ಭಗವಂತನ ಬದುಕಿನಲ್ಲಿ ಬದುಕಿದಾಗ ಮಾತ್ರ ನಮಗೆ ಆ ಆನಂದ ದೊರಕ್ತಾ ಹೋಗುತ್ತೆ. ಹಾಗೆ ಸುರರಿಗೆ ಸುರಾರಿಗಳು ಅಂತ ಹೇಳ್ತಾರೆ. ಹಾಗೆ ಭಾ ಇಲ್ಲಿ ನಿಜವಾದ ಆನಂದದ ಅರಿವಿಲ್ಲದೆ ಬದುಕುವವರಿಗೂ ಸಹ ಸು ಸುರಾರಿಗಳು ಅಂತ ಹೇಳ್ತಾರೆ. ಇಂತಹ ದೇವತೆಗಳಿಗೆ ಸಾವಿನ ಕಡೆಗೆ ತಳ್ಳುವ ಭಗವಂತನನ್ನ ಸುರಾರಿಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು 23ನೇ ಶ್ಲೋಕವನ್ನ ತಗೊಳ್ಳೋದಾದ್ರೆ, ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮಃ ನಿಮಿಷೋ ನಿಮಿಷಸ್ರಗ್ವಿ ವಾಚಸ್ಪತಿರುದಾರಧೀಹಿ. ಇಲ್ಲಿ ಮೊದಲನೇ ನಾಮವೇ ಗುರು. ಗುರು ಅಂತ ಏನು ಪದ ಇದೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಕತ್ತಲಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗೋದು ಗುರು ಅಂತ ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬ ಜ್ಞಾನದಾತನ ಒಳಗೆ ಜ್ಞಾನ ಸ್ವರೂಪವಾಗಿದ್ದು ಜ್ಞಾನ ಅಭಿವ್ಯಕ್ತ ಮಾಡುವ ಭಗವಂತನನ್ನ
ನಾವಿಲ್ಲಿ ಗುರು ಅಂತ ಹೇಳ್ತಾ ಹೋಗ್ತೀವಿ. ಹಾಗೇನೆ ಎಲ್ಲಾ ವೇದ ವಿದ್ಯೆಗಳನ್ನ ಉಪದೇಶಿಸುವ ಭಗವಂತ ಗುರು. ಏಕೆ ಅಂತಂದ್ರೆ ಇವತ್ತು ನಾವ್ ಹೇಳ್ತಾ ಹೋಗ್ತೀವಲ್ಲ, ನಾವು ಯಾವುದೇ ವೇದ ಇರ್ಬೋದು, ಉಪನಿಷತ್ ಇರ್ಬೋದು, ಏನೇ ತಗೊಂಡ್ರು ಸಹ ಅದೆಲ್ಲವುದರ ಮೂಲ ಬ್ರಹ್ಮ ಬರ್ತಾ ಹೋಗ್ತಾನೆ. ಬ್ರಹ್ಮನ ಗುರು ಭಗವಂತ. ಬ್ರಹ್ಮನಿಗೆ ಹಯಗ್ರೀವ ಅವತಾರದಲ್ಲಿ ಬಂದು ಆತ ಸರ್ವ ವೇದಗಳನ್ನ ಭಗವಂತ ಅವನಿಗೆ ಒಪ್ಸಿದ್ದು. ಹಾಗಾಗಿಯೇ ಹೇಳ್ತಾ ಹೋಗ್ತಾರಲ್ಲ, ನಮ್ಗೆ ಯಾವ್ದಾದ್ರು ಒಂದು ಶ್ಲೋಕದಲ್ಲಿ ಯಾರು ಹೇಳಿದ್ದು ಅಂತ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನಾವು ಹಯಗ್ರೀವ ಋಷಿ ಅಂತ ತಗೊಂಡ್ಬಿಡ್ಬೋದು. ಏಕೆಂದ್ರೆ ಅವನಿಂದಲೇ ಎಲ್ಲ ಶ್ಲೋಕಗಳು, ಅವನಿಂದಲೇ ಎಲ್ಲ ಪ್ರತಿಯೊಂದು ಶಬ್ದವೂ ಸಹ ಬಂದಿದ್ದು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಪ್ರತಿಯೊಬ್ಬ ಗುರುವಿನ ಒಳಗೆ ಅಂದ್ರೆ ಜ್ಞಾನದಾತನ ಒಳಗೆ ಜ್ಞಾನ ಸ್ವರೂಪನಾಗಿ ಇರ್ತಾನೆ ಭಗವಂತ. ಇವತ್ತು ನಾವ್ ಯಾರಿಗೋ ಒಬ್ರಿಗೆ ನಮಸ್ಕಾರವನ್ನ ಮಾಡ್ತೀವಿ ಅಂತ ಅಂದ್ರೆ ಅವರಲ್ಲಿ ಭಗವಂತ ಜ್ಞಾನ ಸ್ವರೂಪದಲ್ಲಿ ಕೂತಿರ್ತಾನೆ. ಹಾಗಾಗಿ ಅವರ ಜ್ಞಾನಕ್ಕೆ ನಾವು ನಮಸ್ಕರಿಸ್ತಾ ಹೋಗ್ತೀವಿ. ಇನ್ನು ಗುರುತಮ ಅಂತ ತೆಗೆದುಕೊಂಡ್ರೆ ನಾನು ಪ್ರತಿದಿನ ಹೇಳುವಂತಹ ಶ್ಲೋಕ, ಕೃಷ್ಣಂ ವಂದೇ ಜಗದ್ಗುರು. ನಾವು ಜಗದ್ಗುರು ಅಂತ ತಗೊಂಡ್ರೆ ಅವನೇ, ಅವನಿಲ್ದೆ ಇನ್ಯಾರೂ ಇಲ್ಲ. ಅಂದ್ರೆ ಈಗ ನಾವುಗಳು ಏನ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಮೇನ್ ಮಿಸ್ಟೇಕ್ ಎಲ್ಲ ಆಗ್ತಿದೆ ಅಂತ ಅಂದ್ರೆ, ಈಗ ನಾನು ಈಗ ಗುರು ಅಂತ ಹೇಳ್ಬೇಕಾದ್ರೆ ಹೇಳ್ದೆ, ಆ ಗುರುವಿನ ಒಳಗೆ ಜ್ಞಾನ ಸ್ವರೂಪನಾಗಿ ಕೂತಿರ್ತಾನೆ ಭಗವಂತ, ಹಾಗಾಗಿ ನಾವು ಗುರುವಿಗೆ ನಮಸ್ಕರಿಸ್ತೀವಿ ಅಂತ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲಿ ಗುರುವಿನ ಜ್ಞಾನದಿಂದ ನಾವು ಜ್ಞಾನವನ್ನ ಪಡೆದು ಭಗವಂತನನ್ನ ಸೇರುವ ನಿಟ್ಟಿನಲ್ಲಿ ನಾವು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ಗುರುವನ್ನೇ ಆರಾಧನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ಉದಾಹರಣೆ, ಈಗ ಸಾಯಿಬಾಬಾ ಇರಬಹುದು, ಅಥವಾ ಆ ರಾಘವೇಂದ್ರ ಸ್ವಾಮಿಗಳಿರಬಹುದು, ಅಥವಾ ಶ್ರೀಧರ ಸ್ವಾಮಿಗಳಿರಬಹುದು. ಇವರೆಲ್ಲ ಸ್ವಾಮಿಗಳೇ, ಇವರೆಲ್ಲ ಗುರುಗಳೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಅವರನ್ನೇ ನಾವು ಆರಾಧನೆ ಮಾಡೋದಿಕ್ಕೆ ಶುರು ಮಾಡ್ಬಿಟ್ಟಿದೀವಿ. ಇಲ್ಲಿ ಗುರುವಾಗಿ ಅವರು ನೀಡಿದಂತಹ ಜ್ಞಾನವನ್ನ ನಾವು ಪಡೆದು ಭಗವಂತನನ್ನ ಸೇರುವಂತಹ ನಿಟ್ಟಿನಲ್ಲಿ ನಾವು ಹೋಗ್ಬೇಕು. ಅಂದ್ರೆ ಗುರುವನ್ನ ಪೂಜೆ ಮಾಡ್ಬೇಕು, ಗುರುವನ್ನ ಆರಾಧನೆ ಮಾಡ್ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದರ ಮುಖೇನ ನಾವು ಭಗವಂತನನ್ನ ಸೇರ್ಬೇಕು. ಹಾಗಂದ ತಕ್ಷಣ ತುಂಬಾ ಜನಕ್ಕೆ ಗೊಂದಲ ಆಗತ್ತೆ. ಹೇಗಿದು? ಏನ್ ಹೇಳ್ತಾ ಇದ್ದಾರೆ? ಒಂದಿನ ಏನಾಗುತ್ತೆ, ಒಬ್ಬ ಸಾಧ್ವಿ ಇರ್ತಾಳೆ. ಆ ಸಾಧ್ವಿಯ ಮನೆಗೆ ಗುರು ಬರ್ತಾ ಇರ್ತಾರೆ. ಗುರು ಬರ್ತಾ ಇರ್ಬೇಕಾದ್ರೆ ಆಕೆ ಗುರುವಿನ ಉಪಚಾರ ಮಾಡ್ಬೇಕು ಅಂತ ಅವರಿಗೆ ಆ ಅಲಂಕೃತವಾದ ಪೀಠವನ್ನ ರಚಿಸಿರ್ತಾರೆ. ಅವ್ರಿಗೋಸ್ಕರ ಮೃಷ್ಟಾನ್ನ ಭೋಜನವನ್ನ ಮಾಡಿರ್ತಾಳೆ, ಹಾಗೂ ಅಲಂಕಾರವನ್ನ ಮನೆಯೆಲ್ಲ ಮಾಡಿರ್ತಾಳೆ. ಕೃಷ್ಣನಿಗೆ ಆಸೆ ಆಗತ್ತೆ, ಆ ನಾನು ಇವಳನ್ನ ಪರೀಕ್ಷೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಗುರುವಿನ ಜೊತೆ ಹೋಗ್ತಾನಂತ. ಆಗ ಗುರುವಿಗೂ ಆಶ್ಚರ್ಯ ಆಗತ್ತಂತೆ, ಹಾಗಾದ್ರೆ ಈಕೆ ಮೊದ್ಲು ಯಾರನ್ನ ಆರಾಧನೆ ಮಾಡಬಹುದು ಅಂತ. ಆಕೆ ಏನ್ ಮಾಡ್ತಾಳಂತೆ, ಮೊದಲು ಕೃಷ್ಣನನ್ನ ಎಳ್ಕೊಂಡು ಹೋಗಿ ಆತನ ಕೈಗೆನೆ ತಟ್ಟೆಯನ್ನ ಕೊಟ್ಟು ನನ್ನ ಗುರುವನ್ನ ಸ್ವಾಗತ ಮಾಡು ಅಂತ ಹೇಳ್ತಾಳಂತೆ. ಆಗ ಕೃಷ್ಣ ಕೇಳ್ತಾನಂತೆ, ನಾನ್ ಯಾಕೆ ನಿನ್ನ ಗುರುವನ್ನ ಸ್ವಾಗತ ಮಾಡ್ಬೇಕು? ನಾನ್ ಮಾಡಲ್ಲ. ನಾನ್ ದೇವ್ರಲ್ವಾ ಅಂತ. ಆಗ ಅವಳು ಹೇಳ್ತಾಳಂತೆ, ಹೌದು ನೀನ್ ದೇವ್ರು, ಆದ್ರೆ ನಾನು ಗುರುವನ್ನ ಆರಾಧನೆ ಮಾಡ್ಬೇಕು. ಅದು ಹೇಗೆ ಅಂತ ಗೊತ್ತಿಲ್ಲ, ನೀನೇ ಹೇಳ್ಕೊಡು ಅಂತ ಹೇಳ್ತಾಳಂತೆ. ಗುರುವನ್ನ ಕೃಷ್ಣ ಆರಾಧನೆ ಅಂದ್ರೆ ಸ್ವಾಗತ ಮಾಡೋದ್ ನೋಡಿ ಗುರುವಿಗೆ ಮುಜುಗರ ಆಗಿ ಗುರು ಹೇಳ್ತಾರಂತೆ, ನಾನು ಆರಾಧನೆ ಮಾಡೋದು ನನ್ನ ಭಗವಂತನನ್ನ. ಹಾಗಾಗಿ ನಾನು ಸೇರಿ ನಿನ್ನ ಜೊತೆ ಭಗವಂತನನ್ನ ಆರಾಧನೆ ಮಾಡ್ತೀನಿ ಅಂತ. ಅಂದ್ರೆ ಗುರುವನ್ನ ವಿಶೇಷವಾಗಿ ನಮ್ಮ ಹೃದಯದಲ್ಲಿಟ್ಕೊಳ್ಳೋದು ದಟ್ ಈಸ್ ಡಿಫ್ರೆಂಟ್. ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನಾವೇನ್ ಮಾಡ್ಬೇಕು ಅಂದ್ರೆ ಆ ಗುರುವಿನ ಒಟ್ಟಿಗೆ ಭಗವಂತನನ್ನ ಆರಾಧನೆ ಮಾಡ್ಬೇಕು. ಗುರುವಿನ ಜ್ಞಾನ ಸ್ವರೂಪವಾಗಿ ಭಗವಂತ ಕೂತಿರ್ತಾನೆ. ಅವರಿಂದ ನಾವು ಜ್ಞಾನ ಪಡೆದ ಮೇಲೆ ನಾವು ಆ ಗುರುವಿನ ಜೊತೆ ಭಗವಂತನನ್ನ ಆರಾಧನೆ ಮಾಡ್ಬೇಕು. ಅಂದ್ರೆ ಕೃಷ್ಣಂ ಒಂದೇ ಜಗದ್ಗುರು. ನಾವಿಲ್ಲಿ ಆ ಅದು ಜಗದ್ಗುರು ಅಂತ ನಾವು ಗುರುವಾಗಿ ನಾವು ಈಗ
ಒಂದಕ್ಷರ ಒಂದಕ್ಷರ ಕಲಿಸಿದಾತ ಗುರು ಅಂತ ಹೇಳ್ತಾ ಹೋಗ್ತೀವಿ. ಎಲ್ಲರನ್ನ ಗುರು ಅಂತ ಕರಿತಾ ಹೋಗ್ತೀವಿ. ಶಿಕ್ಷಕರು ಅಂತ ಕರಿತಾ ಹೋಗ್ತೀವಿ. ನನ್ ಟೀಚರ್ ಅಂತ ಕರಿತಾ ಹೋಗ್ತೀವಿ. ದಟ್ ಈಸ್ ಗುಡ್. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾವು ಆ ವಿದ್ಯೆಯನ್ನ ಪಡೆದ ಮೇಲೆ ನಾವೇನ್ ಮಾಡ್ಬೇಕು? ಗುರುವಿನ ಜೊತೆ ಭಗವಂತನನ್ನ ಸೇರುವಂತಹ ಮಾರ್ಗಕ್ಕೆ ನಾವು ಹೋಗ್ಬೇಕು. ಉದಾಹರಣೆ, ಗುರುಗಳು ರಚಿಸಿದಂತಹ ಹಲವಾರು ಕೃತಿಗಳಿರುತ್ತೆ. ಆ ಕೃತಿಗಳನ್ನ ಓದೋದು, ಅದರ ಮೂಲಕ ಭಗವಂತನನ್ನ ಸೇರೋದು. ಅಂದ್ರೆ ಈಗೇನಾಗೋಗಿದೆ, ಗುರುವನ್ನ ಆರಾಧನೆ ಮಾಡೋದೇ ಅತಿ ಹೆಚ್ಚಾಗೋಗ್ಬಿಟ್ಟಿದೆ. ಆ ಇದಕ್ಕೆ ನಾನು ಇಲ್ಲಿ ಯಾರ ಹೆಸರು, ಯಾವ ಇನ್ಸ್ಟಿಟ್ಯೂಟ್ ನ ಹೆಸರು ಸಹ ನಾನು ಇಲ್ಲಿ ಹೇಳ್ತಾ ಇಲ್ಲ, ಕ್ಷಮೆ ಇರ್ಲಿ. ಅಂದ್ರೆ ಗುರುವಿನ ಮೂಲಕ ನಾವು ಭಗವಂತನನ್ನ ನಾವು ಆರಾಧನೆ ಮಾಡಿದಾಗ ಭಗವಂತನಿಗೆ ಅದು ಇಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಕೃಷ್ಣಂ ಒಂದೇ ಜಗದ್ಗುರು. ಭಗವಂತನಿಗಿಂತ ದೊಡ್ಡ ಗುರು ಇನ್ನೊಬ್ಬರಿಲ್ಲ. ಅವ್ರು ಯಾರೇ ಗುರುಗಳಿರ್ಬೋದು. ತಾಯಿಯೂ ಸಹ ಗುರುವಿನ ಸ್ಥಾನದಲ್ಲಿ ಕೂರ್ತಾ ಹೋಗ್ತಾಳೆ ಅಲ್ವಾ? ಆದ್ರೆ ಎಲ್ಲರಿಗಿಂತ ದೊಡ್ಡ ಗುರು, ಆ ಗುರುವಿನ ಸ್ಥಾನದಲ್ಲಿ ನಾವ್ ಯಾರನ್ನ ಕೂರಿಸ್ಬೇಕು ಅಂದ್ರೆ ಭಗವಂತನನ್ನ. ಬ್ರಹ್ಮಾದಿ ದೇವತೆಗಳಿಗೂ ಸಹ ಗುರುವಾದ ಭಗವಂತ ಗುರುತಮ. ಇನ್ನು ಧಾಮ ಅಂತ ತೆಗೆದುಕೊಂಡ್ರೆ, ಧಾಮ ಅನ್ನುವ ಪದಕ್ಕೆ ಆಶ್ರಯ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಮನೆ ಹಾಗೂ ತೇಜಸ್ಸು ಅನ್ನುವ ಅರ್ಥವೂ ಸಹ ಕೊಡ್ತಾ ಹೋಗುತ್ತೆ. ನಾವೆಲ್ಲರೂ ಕೊನೆಗೆ ಒಂದು ದಿನ ಹೋಗಿ ಸೇರಬೇಕಾದಂತಹ ತಾಣ ಭಗವಂತನ ಮನೆ. ಅದಕ್ಕೆ ಹೇಳ್ತಾರೆ, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಅಂದ್ರೆ ನಾವಿಲ್ಲಿ ಸುಮ್ಮನೆ ಬಂದಿಲ್ಲ. ಅಫ್ಕೋರ್ಸ್ ಆ ಹಾಡಿನಲ್ಲಿ ಹಾಗಿದೆ. ಆದ್ರೆ ಇಲ್ಲಿ ನಾವು ನಿಜಕ್ಕೂ ಹೇಳ್ಬೇಕಂದ್ರೆ ನಾವು ಸುಮ್ಮನೆ ಬಂದಿಲ್ಲ. ನಾವ್ ಏನಕ್ ಬಂದಿದೀವಿ ಅಂತ ನೋಡೋದಾದ್ರೆ, ನಾವು ಇಲ್ಲಿ ಸತ್ಕರ್ಮಗಳನ್ನ ಮಾಡಿ ಭಗವಂತನನ್ನ ಹೋಗಿ ಸೇರೋದಕ್ಕೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಗುವನ್ನ ಹಾಸ್ಟೆಲ್ಗೆ ಹಾಕಿರ್ತಾರೆ. ಯಾಕೆ ಹಾಸ್ಟೆಲ್ಗೆ ಹಾಕಿರ್ತಾರಪ್ಪ ಅಂತ ಅಂದ್ರೆ, ಆ ಮಗು ಮನೇನ್ ಮರ್ತು ಬಿಡ್ಲಿ, ಅಪ್ಪ ಅಮ್ಮನ್ ಮರ್ತು ಬಿಡ್ಲಿ ಅಂತ ಅಲ್ಲ. ಅಲ್ಲಿಂದ ವಿದ್ಯೆಯನ್ನ ಕಲಿತು ಇನ್ನಷ್ಟು ಉತ್ತಮ ವ್ಯಕ್ತಿಯಾಗಿ ಬಂದು ನನ್ನ ಮನೆಯನ್ನ ಸೇರ್ಲಿ ಅನ್ನೋದೇ ಅಪ್ಪ ಅಮ್ಮನ ಆಶಯ ಆಗಿರುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತನು ನಮ್ಮನ್ನ ಭೂಮಿಗೆ ಕಳಿಸಿರೋದು ನಾವು ಇನ್ನಷ್ಟು ಪಾಪಗಳನ್ನ ಮಾಡದೆ ಪುಣ್ಯಗಳನ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಆತ್ಮ ಬೇಗ ಭಗವಂತನನ್ನ ಹೋಗಿ ಸೇರ್ಲಿ ಅಂತ. ಹಾಗಾಗಿ ಅವನ ಆ ದಟ್ ಈಸ್ ಅವರ್ ನಿಜವಾದ ಮನೆ ಅಂತ ಹೇಳ್ತಾ ಹೋಗ್ತಾರೆ. ಈ ನಾಮವನ್ನ ಒಡೆದಾಗ ಧಾ ಪ್ಲಸ್ ಆಮ ಧಾಮ ಅಂತ ಬರುತ್ತೆ. ಧಾ ಅಂದ್ರೆ ಧಾರಕ, ಆಮ ಅಂದ್ರೆ ಅಮಿತ ಅಥವಾ ಮಿತಿ ಇಲ್ಲದ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಧಾರಕನಾದ ಅನೇಕ ಶಕ್ತಿಗಳು ಈ ಪ್ರಪಂಚದಲ್ಲಿದೆ. ಹಾಗೆ ದೇವತೆಗಳಿಗೆ ಇಂದ್ರ ಧಾರಕ, ಇಂದ್ರನಿಗೆ ಗರುಡ, ಶೇಷ, ರುದ್ರರು ಧಾರಕರಾಗ್ತಾ ಹೋಗ್ತಾರೆ. ಅವರಿಗೆ ಬ್ರಹ್ಮ ಮತ್ತು ವಾಯು ಧಾರಕರಾಗಿರ್ತಾರೆ. ಬ್ರಹ್ಮ ಮತ್ತು ವಾಯುಗೆ ಮಾತೆ ಲಕ್ಷ್ಮೀ ಧಾರಕಳಾಗಿರ್ತಾಳೆ. ಈ ಎಲ್ಲ ಧಾರಕ ಶಕ್ತಿ ಸರ್ವಶ್ರೇಷ್ಠ ಧಾರಕ ಭಗವಂತ. ಹಾಗಾಗಿ ಅಮಿತವಾದ ಜ್ಞಾನಾನಂದ ಸ್ವರೂಪ ಭಗವಂತನನ್ನ ನಾವಿಲ್ಲಿ ಧಾಮ ಅಂತ ಕರಿತಾ ಹೋಗ್ತೀವಿ. ಇದೇನಿದು ಸ್ಟೆಪ್ ಬೈ ಸ್ಟೆಪ್ ಇದೆ. ಇದನ್ನ ನಾವು ಭಗವದ್ಗೀತೆಯಲ್ಲೂ ಸಹ ತಿಳ್ಕೊಳ್ತಾ ಹೋಗಿದ್ವಿ. ಸೇಮ್ ಇಲ್ಲೂ ಸಹ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇನ್ನು ಸತ್ಯ ಅಂತ ತೆಗೆದುಕೊಂಡ್ರೆ, ಸತ್ಯಕ್ಕೆ ಸ್ಥೂಲವಾದ ಅರ್ಥ ಬರ್ತಾ ಹೋಗುತ್ತೆ. ಸದ್ಗುಣಗಳಿಂದ ಪರಿಪೂರ್ಣನಾದವ ಭಗವಂತನೊಬ್ಬನೇ ಸಂಪೂರ್ಣ ಪೂರ್ಣ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ವೇದದಲ್ಲೂ ಹೇಳ್ತಾ ಹೋಗ್ತಾರೆ, ಪೂರ್ಣಮದ ಪೂರ್ಣವಿದ ಪೂರ್ಣಾತ್ ಪೂರ್ಣ ಮುಚ್ಯತೆ ಅಂತ. ಅಂದ್ರೆ ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣ, ಪೂರ್ಣದಿಂದ ಪೂರ್ಣ ಸೇರಿ ಮತ್ತೆ ಪೂರ್ಣ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲಾ ಸದ್ಗುಣಗಳಿಂದ ಪೂರ್ಣನಾದ ಭಗವಂತ ಸತ್ಯ. ಹಾಗಾಗಿ ಭಗವಂತ ಮಂಗಲ ಚರಣೆಯಲ್ಲಿ ನಾವು ಹೇಳ್ತಾ ಹೋಗಬಹುದು. ಹಾಗೇನೆ ಇಲ್ಲಿ ಭಗವಂತ ಏನಿದೆ, ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಸ್ವರೂಪ ಅಂದ್ರೆ ಸಚ್ಚಿದಾನಂದ ಸ್ವರೂಪ. ಅದಕ್ಕಾಗಿ ಭಗವಂತನನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತಾ ಹೋಗ್ತಾರೆ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮಕ ಜ್ಞಾನ ಅಜ್ಞಾನ ಬಂಧ ಮತ್ತು ಮೋಕ್ಷ, ಈ 8 ಅಸಾಧಾರಣ ಕ್ರಿಯೆಯುಳ್ಳ ಭಗವಂತನನ್ನ ನಾವಿಲ್ಲಿ ಸತ್ಯ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಸತ್ಯ ಪರಾಕ್ರಮ ಅಂತ ನೋಡೋದಾದ್ರೆ, ಇಲ್ಲಿ ಪರರು ಅಂದ್ರೆ ಶತ್ರುಗಳು ಅಥವಾ ದುಷ್ಟರು ಅಥವಾ ಪರಾಕ್ರಮ ಅನ್ನೋ ಅಂದ್ರೆ ಶತ್ರುಗಳನ್ನ ಬಗ್ಗು ಬಡಿಯುವ ಸಾಮರ್ಥ್ಯ ಅಂತಲೂ ಸಹ ಬರ್ತಾ ಹೋಗುತ್ತೆ. ಭಗವಂತನ ಪರಾಕ್ರಮ ಏನಿದೆ ಅದು ಸಂಪೂರ್ಣ ಅಥವಾ ಸತ್ಯ. ನಮ್ಮೊಳಗೆ ಕಾಮ ಕ್ರೋಧ ಮದ ಮಾತ್ಸರ್ಯ ಇತ್ಯಾದಿ ಶತ್ರುಗಳ ನಿರ್ಮೂಲನೆ ಮಾಡಬೇಕಾದ್ರೆ
ಭಗವಂತನಲ್ಲಿ ನಾವು ಶರಣಾಗ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಇಂದ್ರಿಯಗಳನ್ನ ನಮಗೆ ನಿಗ್ರಹ ಮಾಡೋದಕ್ಕೆ ಬರೋದಿಲ್ಲ. ಏಕೆಂದ್ರೆ ಸಾಕಷ್ಟು ಬಾರಿ ಕಿವಿ ಕೆಟ್ಟದನ್ನ ಕೇಳ್ಬೇಕು ಅಂತ ಬಯಸುತ್ತೆ, ಮಾತು ಕೆಟ್ಟದನ್ನ ಆಡ್ಬೇಕು ಅಂತ ಬಯಸುತ್ತೆ, ಕಣ್ ಕೆಲವೊಮ್ಮೆ ಕೆಟ್ಟದನ್ನ ನೋಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಾವು ಇಲ್ಲಿ ಹೇಳ್ತೀವಲ್ಲ, ಈ ಶತ್ರುಗಳಿಂದ ನಮ್ಮನ್ನ ಪಾರ್ ಮಾಡುವಂತ ಭಗವಂತನಲ್ಲೇ ನಾವು ಕಂಪ್ಲೀಟ್ ಸರೆಂಡರ್ ಆಗ್ಬೇಕಾಗತ್ತೆ. ಅದಕ್ಕೆ ನಾವು ಯಾವುದೇ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಭಗವಂತನೊಬ್ಬನೇ ಸರ್ವ ವಿಘ್ನಗಳ ನಾಶಕ ಹಾಗೂ ಸತ್ಯ ಪರಾಕ್ರಮಿ. ಈ ರೀತಿ ನಮ್ಮೊಳಗೆ ಹಾಗೂ ಹೊರಗಿನ ದುಷ್ಟರನ್ನ ಬಗ್ಗು ಬಡಿಯಲು ನಾವು ಶರಣಾಗಬೇಕಾದ್ರೆ ಭಗವಂತನೇ. ಏಕೆಂದ್ರೆ ನಮ್ಮ ದೇಹ ಪಂಚಭೂತಗಳಿಂದಾಗಿದೆ. ಕವಿಹಿ ಅನ್ಬೇಕಾದ್ರೆ ನಾನು ಹೇಳಿದ್ದೆ, ಆ ಗಣೇಶ ಪಂಚಭೂತಗಳ ಒಡೆಯ. ಹಾಗಾಗಿ ಅವನು ನಮ್ಮನ್ನ ಕಾಪಾಡ್ತಾ ಹೋಗ್ತಾನೆ. ಹಾಗಾಗಿ ಆತ ಅಂದ್ರೆ ಭಗವಂತನನ್ನ ನಾವಿಲ್ಲಿ ಸತ್ಯ ಧರ್ಮ ಸತ್ಯ ಪರಾಕ್ರಮ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ನಿಮಿಷಃ ಅಂತ ಅಂದ್ರೆ, ನಿಮಿಷ ಅಂದ್ರೆ ಕಣ್ಮುಚ್ಚಿ ನಿದ್ರಿಸೋದು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಇಲ್ಲಿ ಭಗವಂತ ಪ್ರಳಯ ಕಾಲದಲ್ಲಿ ಯೋಗ ನಿದ್ರೆಯಲ್ಲಿ ನಿಮಿಷಃ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವನು ನಿದ್ರೆ ಮಾಡ್ತಾ ಇದ್ದಾನ ಅಂದ್ರೆ ಅವ್ನು ನಿದ್ರೆ ಮಾಡ್ತಿಲ್ಲ, ಅವನು ಯೋಗ ನಿದ್ರೆಯಲ್ಲಿದ್ದಾನೆ. ಹಾಗಾಗಿ ಆ ರೀತಿಯಾದಂತಹ ಕ್ರಿಯೆ ಏನಿದೆ ಅಥವಾ ಅವನು ಏನ್ ಮಲಗಿರುವ ಪ್ರಕ್ರಿಯೆ ಏನಿದೆ ಅದಕ್ಕೆ ನಿಮಿಷ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಆ ನಿಮಿಷ ಅಂತ ತೆಗೆದುಕೊಂಡ್ರೆ, ಮೇಲಿನ ನಿಮಿಷ ಅನ್ನೋ ಪದಕ್ಕೆ ತದ್ವಿರುದ್ಧ ಪದ ಇದು. ಭಗವಂತ ಎಂದೂ ನಿದ್ರಿಸೋದಿಲ್ಲ. ಆತನಿಗೆ ನಿದ್ರೆಯೇ ಇಲ್ಲ. ನಿದ್ರೆಯೇ ಭಗವಂತ ನಮ್ಮಂತೆ ನಿದ್ರಿಸೋದಿಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ, ಕೃಷ್ಣ ಅವತಾರದಲ್ಲಿ ಆತ ಬರ್ತಾನೆ. ಆತ ಬಂದಾಗ ಅವನು ಅಳ್ತಾ ಇರ್ತಾನೆ. ಯಶೋದೆಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಆಕೆ ಎತ್ಕೊಂಡು ತಟ್ಟಿ ತಟ್ಟಿ ಮಾಡ್ತಾಳೆ. ಈಗ ನಾವೆಲ್ಲ ತಟ್ಟಿ ತಟ್ಟಿ ಮಾಡಿ ಮಕ್ಳನ್ನ ಮಲಗಿಸ್ತೀವಿ ಅಲ್ವಾ? ಅಂದ್ರೆ ಅದಕ್ಕೇನ್ ತಟ್ಟಿ ತಟ್ಟಿ ಮಾಡೋದು ಅಂತಾನೆ ಹೇಳ್ತಾರೆ. ಮಗುನ ಸಮಾಳ್ಸ ಮಲ್ಕೋ ಅಂತ ತಟ್ತಾ ಇರ್ತಾಳೆ ನಿಧಾನಕ್ಕೆ. ಭಗವಂತನಿಗೆ ಗೊತ್ತಾಗೋದಿಲ್ಲ ಯಾಕಮ್ಮ ಹೀಗ್ ಮಾಡ್ತಾ ಇದ್ದಾಳೆ ಅಂತ. ಆತ ಏನ್ ಮಾಡ್ತಾನೆ, ತಕ್ಷಣ ಮಾಯೆಯನ್ನ ಕರೀತಾನೆ. ಮಾಯೆಯನ್ನ ಕರೆದು, ಇದು ಏನ್ ಮಾಡ್ತಾ ಇದ್ದಾಳೆ ಈ ತಾಯಿ ಯಶೋಧ ಅಂತ ನನಗ್ ಗೊತ್ತಿಲ್ಲ, ಅಥವಾ ತಾಯಿ ಈ ರೀತಿ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡಬೇಕು ಅಂತ ಗೊತ್ತಿಲ್ಲ, ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾನೆ. ಆಗ ಮಾಯೆ ನಕ್ಬಿಟ್ಟು ಹೇಳ್ತಾಳೆ, ಅಲ್ಲ ಸ್ವಾಮಿ, ನಿಮಗೆ ಗೊತ್ತಿಲ್ಲದೆ ಇರೋದೇನಾದ್ರೂ ವಿಷಯ ಇದೆಯಾ? ತಾಯಿ ಮಗುವನ್ನ ಮಲಗಿಸ್ತಾ ಇದ್ದಾಳೆ, ನೀವು ಮಲ್ಕೋಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ಭಗವಂತ ಹೇಳ್ತಾನೆ, ನಾನು ಮಲಗ್ಬಿಟ್ಟು ಕಣ್ಣು ಮುಚ್ಚಿ ನಿದ್ರೆ ಮಾಡ್ಬಿಟ್ರೆ ಪ್ರಪಂಚ ನಡೆಸೋರು ಯಾರು? ಅಂದ್ರೆ ಇದು ಹೌದು, ನಮಗಿದು ತುಂಬಾ ಜನರಲ್ ಅಂತ ಅನ್ಸುತ್ತೆ. ಬಟ್ ಇಟ್ ಈಸ್ ಟ್ರೂ. ಯಾಕೆಂದ್ರೆ ಭಗವಂತ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಅವ್ನು ನಮ್ಮ ಹಂಗೆ ಎಚ್ಚರ ತಪ್ಪಿ ನಿದ್ದೆ ಮಾಡ್ಬಿಟ್ರೆ ಈ ಪ್ರಪಂಚದ ಎಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ಳೋರು ಯಾರು? ಆಗ ತಾಯಿ ಹೇಳ್ತಾಳೆ, ನೀವು ಯೋಗ ನಿದ್ರೆಗೆ ಹೋಗ್ಬಿಡಿ ಅಂತ. ಆಗ ಅವನು ನಿದ್ರೆ ಮಾಡಿದ ಹಾಗೆ ನಟಿಸ್ತಾನಂತೆ. ಯಶೋಧ ಅಮ್ಮ ನನ್ನ ಮಗು ಮಲಗುದು ಅಂತ ತೊಟ್ಟಿಲಲ್ಲಿ ಮಲಗಿಸ್ಬಿಟ್ಟು ಹೋಗ್ತಾಳಂತೆ. ಆಗ ತಕ್ಷಣ ಯಶೋದೆ ಹೋದ ತಕ್ಷಣ ಮತ್ತೆ ನಿಟ್ಟುಸಿರು ಬಿಟ್ಟು ಕೃಷ್ಣ ಕೂತ್ಕೊಂಡು ಯೋಗ ನಿದ್ರೆ ಯೋಗಿ ಆ ಮಾಯೆ ದೇವಿಗೆ ಹೇಳ್ತಾನಂತೆ, ತಾಯಿ ಆದವಳು ಇಷ್ಟೊಂದು ಕಷ್ಟ ಪಡ್ತಾಳ ಮಕ್ಳಿಗಾಗಿ, ಹಾಗಾದ್ರೆ ತಾಯಿ ದೇವ್ರಲ್ವಾ ಅಂತ ಮೊದಲ ಬಾರಿಗೆ ಹೇಳ್ತಾನೆ ಕೃಷ್ಣ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಮ್ಮ ಅಂದ್ರೆ ಹಾಗೇನೆ, ಆಕೆಗೆ ಆ ಶಿ ವಾಂಟ್ ಎಲ್ಲಾವುದು ಬೆಸ್ಟ್ ಕೊಡ್ಬೇಕು ಅನ್ನೋದು ಎಲ್ಲಾ ತಾಯಂದ್ರಲ್ಲೂ ಇರುತ್ತೆ. ನಮ್ಮ ಶಕ್ತಿ ಮೀರಿ ವಿ ಕಾಂಟ್ ಕಂಪೇರ್, ಒಬ್ರಿಗೆ ಇನ್ನೊಬ್ರನ್ನ ಕಂಪೇರ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಆದ್ರೆ ಎಲ್ಲಾ ತಾಯಂದ್ರು ಅವರಿಗೆ ಏನೆಲ್ಲ ಬೆಸ್ಟ್ ಕೊಡೋದಿಕ್ಕೆ ಅವರ ಮಿತಿಯಲ್ಲಿ ಏನೆಲ್ಲ ಇರುತ್ತೋ ಆ ಎಲ್ಲ ಬೆಸ್ಟ್ ನ ಮಕ್ಕಳಿಗೋಸ್ಕರ ಕೊಡ್ತಾರೆ. ಹಾಗಾಗಿ ಭಗವಂತ ಆ ರೀತಿ ನಿದ್ರಿಸೋದಿಲ್ಲ, ಅಂದ್ರೆ ನಮ್ಮ ಹಾಗೆ ನಿದ್ರಿಸೋದಿಲ್ಲ. ಹಾಗಾಗಿ ಆತ ಅನಿಮಿಷಃ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಸ್ರಗ್ವಿ ಅಂತ ಅಂದ್ರೆ ಮಾಲೆಯನ್ನ ತೊಟ್ಟವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಭಗವಂತ ಪಂಕಜನಾಭ, ಪಂಕಜ ನೇತ್ರ, ಪಂಕಜ ಮಾಲಿ ಅಂತ ಹೇಳ್ತಾ ಹೋಗ್ತಾರೆ. ಈ ಬ್ರಹ್ಮಾಂಡವನ್ನ ನಾಭಿಯಲ್ಲಿ ಧರಿಸಿರುವ ಭಗವಂತ ಪಂಕಜನಾಭ, ಈ ಜಗತ್ತಿನ ನೇತಾರ ಪಂಕಜ ನೇತ್ರ.
ಈ ಬ್ರಹ್ಮಾಂಡ ಭಗವಂತನ ಕಾಲಿನ ಧೂಳಿನ ಕಣ. ಆದ್ದರಿಂದ ಆತ ಪಂಕಜ ಅಗ್ರಿ ಅಂತನೂ ಹೇಳ್ತಾ ಹೋಗ್ತಾರೆ. ಅನಂತ ಕೋಟಿ ಬ್ರಹ್ಮಾಂಡವನ್ನ ಸರ ಮಾಲೆಗಳ ಸೃಷ್ಟಾರ ಭಗವಂತ. ಹಾಗಾಗಿ ಪಂಕಜ ಮಾಲಿ ಅಥವಾ ಸ್ರಗ್ವಿ ಅಂತನೂ ಹೇಳ್ತಾ ಹೋಗ್ತಾರೆ. ಈ ಸ್ರಗ್ವಿ ಅನ್ನೋ ನಾಮದ ಇನ್ನೊಂದು ಅರ್ಥ ತುಳಸಿ ಮಾಲೆ ತೊಟ್ಟವ ಅನ್ನೋದು ಸಹ ಬರ್ತಾ ಹೋಗತ್ತೆ. ಭಗವಂತನಿಗೆ ಲಕ್ಷ್ಮೀ ಸಾನ್ನಿಧ್ಯವಿರುವ ತುಳಸಿ ಮಾಲೆ ಅತ್ಯಂತ ಪ್ರಿಯ. ಅದಕ್ಕೆ ಹೇಳ್ತಾರಲ್ವಾ, ತುಳಸಿ ಇಲ್ಲದ ಪೂಜೆಯ ಹರಿವಲ್ಲನೋ ಹರಿವಲ್ಲನೋ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನೀನೇನೆಲ್ಲ ಇಟ್ಬಿಟ್ಟು ಒಂದು ತುಳಸಿ ಇಟ್ಟಿಲ್ಲ ಅಂದ್ರೆ ಅದು ಒಪ್ಪಲ್ಲಂತೆ ಭಗವಂತ. ಯಾಕೆ ಅಂದ್ರೆ ಅಲ್ಲಿ ಭಗವಂತ ಲಕ್ಷ್ಮಿಯ ಸಾನ್ನಿಧ್ಯವನ್ನ ಆ ತುಳಸಿಯಲ್ಲಿ ಇಟ್ಟಿರ್ತಾನೆ. ಅದೇ ರೀತಿ ಕೃಷ್ಣಾವತಾರದಲ್ಲಿ ನಾವು ವನಮಾಲೆ ತೊಟ್ಟಿರೋದನ್ನ ನೋಡಬಹುದು. ಹಾಗೆ ಆಮ್ ಭಕ್ತಿಯಿಂದ ಅರ್ಪಿಸುವ ಎಲ್ಲಾ ಮಾಲೆಗಳು ಸಹ ಭಗವಂತನಿಗೆ ತುಂಬಾ ಇಷ್ಟ. ಹಾಗಾಗಿ ಭಗವಂತನನ್ನ ಸೃಗ್ವಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲಾ ವ್ರತಗಳಲ್ಲಿ ಅಲಂಕಾರ ಮಾಡ್ಬೇಕಾದ್ರೆ ಹೇಳ್ತಾರೆ, ಹೂವಿನ ಮಾಲೆಯನ್ನ ಹಾಕಿ ಅಂತ. ಅಲ್ಲಿ ಶ್ಲೋಕನೇ ಬರುತ್ತೆ. ಆ ರೀತಿ ನಾವು ಯಾವ ಮಾಲೆಯನ್ನ ಹಾಕಿದ್ರು ಸಹ ಭಗವಂತನಿಗೆ ಇಷ್ಟ ಆಗತ್ತೆ. ಇನ್ನು ವಾಚಸ್ಪತಿ ಅಂತ ತೆಗೆದುಕೊಂಡ್ರೆ ವಾಗ್ದೇವಿಯ ಒಡೆಯ ಭಗವಂತ, ಎಲ್ಲಾ ವಾಕ್ಗಳಿಗೆ ಪತಿ. ಹಾಗೆ ಪತಿಯಾಗಿರುವ ಭಗವಂತನನ್ನ ವಾಚಸ್ಪತಿ ಅಂತ ಹೇಳ್ತೀವಿ. ಅನೇಕ ಭಾಷೆಗಳನ್ನ ತಿಳಿದು ಮಾತನಾಡುವವರಿಗೆ ಮಾತನಾಡುವ ವಾಚಸ್ಪತಿ ಅಲ್ಲ, ಪ್ರಾಣಿಗಳಿಗೂ ಅವುಗಳದೇ ಆದ ಭಾಷೆ ಇದೆ, ಹಾಗೂ ಅದು ನಮ್ಗೆ ಅರ್ಥ ಆಗೋದಿಲ್ಲ. ಅದೇ ರೀತಿ ಈ ಭಾಷೆಯಲ್ಲಿ ಏನಿದೆ 4 ಮಜಲುಗಳಿದೆ ಅಂತ ಹೇಳ್ತಾ ಹೋಗ್ತಾರೆ. ಅದ್ ಯಾವ್ದಪ್ಪ ಅಂದ್ರೆ ಪರಾಶರ, ಪಶ್ಯಂತಿ, ಮಧ್ಯಮ ಮತ್ತೆ ವೈಖರಿ ಅಂತ. ಇಲ್ಲಿ ಪರಾಶರ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಭಾಷೆಯ ಸ್ಥಿತಿ, ಮನಸ್ಸಿನೊಳಗೆ ಯೋಚಿಸುವ ಗುಣಗಳು ಹಾಗೂ ನಾಭಿಯಿಂದ ಉಂಟಾಗುವ ಕಂಪನ. ಇದು ಪರಾಶರ ಅಂತ ಇಲ್ಲಿ ಹೇಳ್ತಾ. ನಾನು ಅದಕ್ಕೆ ಹೇಳಿದ್ದು ಕರಳಿನ ಭಾಷೆ ಭಗವಂತನಿಗೆ ಅರ್ಥ ಆಗುತ್ತೆ, ಹೃದಯದ ಭಾಷೆ ಅರ್ಥ ಆಗುತ್ತೆ ಅಂತ ನಾನು ಏನ್ ಹೇಳಿದೆ ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದಾರೆ. ಇನ್ನು ಪಶ್ಯಂತಿ ಅಂತ ಅಂದ್ರೆ ನಾಭಿಯಿಂದ ಹೊರಡುವ ಸೂಕ್ಷ್ಮ ಭಾಷೆ, ಹೃದಯದಲ್ಲಿ ಅಭಿವ್ಯಕ್ತವಾಗುವ ಸ್ಥಿತಿ ಅಂತ ಹೇಳ್ತಾ ಹೋಗ್ತೇವೆ. ಅದು ಎಲ್ರಿಗೂ ಹೊರಡೋದಿಲ್ಲ. ಅಂದ್ರೆ ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಾವ್ ಇಟ್ಕೊಂತೀವಿ ಆ ಹೃದಯದಿಂದ ಮಾತಾಡೋದು. ಇನ್ನು ಆನಂತರ ಕುತ್ತಿಗೆಯಿಂದ ಹೊರಹೊಮ್ಮುವ ಭಾಷೆ ಮಧ್ಯಮ, ಕೊನೆಯದಾಗಿ ಬಾಯಿಂದ ಹೊರಹೊಮ್ಮುವ ಶಬ್ದ ವೈಖರಿ. ಹೀಗೆ ನಾವು 4 ವಿಧದಲ್ಲಿ ಮಾತಾಡ್ತಾ ಹೋಗ್ತೀವಿ. ಈ 4 ಭಾಷೆಯನ್ನು ಭಗವಂತ ಅರಿತಾ ಹೋಗ್ತಾನೆ. ಅಂದ್ರೆ ಹಿ ನ್ಯೂ ಇಟ್, ಅವನಿಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಭಗವಂತನನ್ನ ನಾವಿಲ್ಲಿ ವಾಚಸ್ಪತಿ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮ ನಾಭಿ ಹೃದಯದ ಭಾಷೆಯು ಕೂಡ ತಿಳಿಯಬಲ್ಲ ಭಗವಂತ. ಹಾಗಾಗಿ ನೀವು ಹೋಗಿ ಜೋರಾಗಿ ಹತ್ಕೊಂಡು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡೇ ಭಗವಂತನಿಗೆ ಹೇಳ್ಬೇಕು ಅನ್ನೋ ಏನು ಇಲ್ಲ. ನೀವು ಹೋಗಿ ನಿಂತ್ಕೊಂಡ್ರೆ ಸಾಕು. ಕೆಲವರು ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಇರ್ತಾರೆ ನೋಡಿ, ಅವ್ರು ಹೋಗೊಂದ್ಸಲ ನೋಡಿದ್ರೆ ಸಾಕು, ನೋಡಿ ನಿಮ್ಗೆ ಇಷ್ಟೊಂದು ಕಮ್ಮಿ ಇದೆ ಅಂತ ಅವರೇ ಹೇಳ್ಬಿಡ್ತಾರೆ. ಸೊ ಲೈಕ್ ದಟ್ ಅವನಿಗೆಲ್ಲ ಗೊತ್ತು. ಅದ್ರಲ್ಲೂ ನಮ್ ಬಗ್ಗೆ ಅಂತೂ ಅವನಿಗೆ ಇನ್ನೂ ಚೆನ್ನಾಗ್ ಗೊತ್ತು. ಯಾಕೆ ಅಂತಂದ್ರೆ ನಮ್ಮನ್ನ ಪೋಷಿಸಿರುವವ ಅವ, ನಮ್ಮನ್ನ ಪಾಲಿಸಿರುವವ ಅವ. ಹಾಗೆ ನಮಗೆ ಈ ಜನ್ಮದ್ದು ಇವತ್ತಿಂದು ಮಾತ್ರ ಗೊತ್ತು, ಬಿಟ್ರೆ ನಮಗೆ ಹಳೇದೇನು ನೆನಪಿಲ್ಲ. ಆದ್ರೆ ಭಗವಂತನಿಗೆ ಜನ್ಮ ಜನ್ಮಗಳದ್ದು ಗೊತ್ತಿರೋದ್ರಿಂದ ನಮ್ಮ ಎಲ್ಲ ಆಗು ಹೋಗುಗಳು ಸಹ ಅವನಿಗೆ ಗೊತ್ತಿದೆ. ಉದಾರಧೀಹಿ ಅಂತ ತೆಗೆದುಕೊಂಡ್ರೆ, ಉದಾರಧೀಹಿ ಅಂದ್ರೆ ಉತ್ಕೃಷ್ಟವಾದ ಅರಿವಿನ ನೆಲೆ ಅಥವಾ ಸರ್ವೋತ್ಕೃಷ್ಟವಾದ ಜ್ಞಾನ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಸರ್ವವನ್ನ ಬಲ್ಲ ಸರ್ವಜ್ಞನಾಗಿದ್ದಾನೆ. ಹಾಗಾಗಿ ಭಗವಂತನನ್ನ ಉದಾರಧೀಹಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದ್ರೆ, ಅಗ್ರಣೀರ್ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣಃ ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಇಲ್ಲಿ ಅಗ್ರಣಿ ಅಂದ್ರೆ ಅಗ್ರ ಅಥವಾ ಮುಂದಾಳು ಅಂತ. ಅಗ್ರಣಿ ಅಂದ್ರೆ ಎಲ್ಲರ ಮುಂದಾಳಾಗಿ ನಿಂತು ಮುಂದಾಳುವಿನ ಒಳಗೆ ಕುಳಿತು ದುಷ್ಟ ನಿಗ್ರಹ ಮಾಡುವ ಅನ್ನೋ ಉದಾಹರಣೆ ಬರ್ತಾ ಹೋಗುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಕುರುಕ್ಷೇತ್ರ ಯುದ್ಧ ಅಲ್ವಾ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಾಂಡವರ ಪರ ಮುಂದಾಳತ್ವವನ್ನ ಭಗವಂತ ವಹಿಸ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ಆ
ಮಹಾಭಾರತ ಏನಿದೆ ಮೇಲ್ನೋಟಕ್ಕೆ ಒಂದು ಯುದ್ಧ ಅಂತ ನಮಿಗನ್ಸುತ್ತೆ. ಆದ್ರೆ ಈ ಯುದ್ಧ ನಮ್ಮ ಜೀವನಕ್ಕೆ ನೇರ ಸಂಬಂಧ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಜೀವನದ ಒಂದು ಹೋರಾಟ. ನಮ್ಮ ಹೃದಯ ಹೃದಯ ರಂಗ ಏನಿದೆ ಅದೇ ಕುರುಕ್ಷೇತ್ರ. ಅದರೊಳಗೆ ನಮ್ಮನ್ನ ದಾರಿ ತಪ್ಪಿಸೋರು ಕೌರವರು. ಅಂದ್ರೆ ಆಸೆಗಳು, ಕಾಮನೆಗಳು ಇದೆಲ್ಲ ಕೌರವರು ಇದ್ದ ಹಾಗೆ. ಎಚ್ಚರವಿರುವ ಪಾಂಡವರು ಇರ್ತಾರೆ. ಹಾಗೆ ಕಣ್ಣಿಲ್ಲದ ಧೃತರಾಷ್ಟ್ರ ಇರ್ತಾರೆ. ಕಣ್ಣಿದ್ದು ಕುರುಡಿಯಾಗಿರೋ ಗಾಂಧಾರಿಯಂತೆ ನಾವು ದಾರಿ ತಪ್ಪಿದ ಶಕ್ತಿ ಅಂತ ಹೇಳುವಂತಹ ಆ ಮೋಹ ಶಕ್ತಿಗೆ ಬಲಿಯಾಗಿರ್ತೀವಿ ಅಲ್ವಾ? ಕೆಲವೊಮ್ಮೆ ನಮ್ ಮಕ್ಳು ತಪ್ಪು ಮಾಡಿರ್ತಾರೆ ಅಂತ ಗೊತ್ತಿದ್ದು ನಾವು ಕೆಲವೊಮ್ಮೆ ಕಣ್ಮುಚ್ಕೊಂಡ್ ಕೂತ್ಕೊಂಡ್ಬಿಟ್ಟಿರ್ತೀವಿ. ಅದೇ ರೀತಿ ನಮ್ಮೊಳಗೆ ಅಮೂಲ್ಯವಾದ ಸಂಪತ್ತಾದ ಇಂದ್ರಿಯಗಳ ದುರುಪಯೋಗ ಮಾಡಿಕೊಂಡು ದಾರಿ ತಪ್ಪಿದಾಗ ನಮ್ಮೊಳಗಿರುವ ಬಿಂದು ರೂಪಿ ಭಗವಂತ ಅಗ್ರಣಿಯಾಗಿ ನಿಂತು ದುಷ್ಟ ಶಕ್ತಿಗಳ ನಿರ್ಮೂಲನೆ ಮಾಡ್ತಾ ಹೋಗ್ತಾನೆ. ಹಾಗೂ ಭಗವಂತನಲ್ಲಿ ಶರಣಾಗತಿಯಾದರೆ ಮಾತ್ರ ನಮ್ಮನ್ನ ಉದ್ಧಾರ ಮಾಡುವ ಭಗವಂತ. ಇದು ಮಹಾಭಾರತದ ಮೂಲ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕುರುಕ್ಷೇತ್ರ ಯುದ್ಧ ಇನ್ನೆಲ್ಲೋ ನಡೀತಾ ಇಲ್ಲ. ನಮ್ ಹೃದಯ ರಂಗ ಏನಿದೆ ಅದೇ ಕುರುಕ್ಷೇತ್ರ. ಇದರಲ್ಲಿ ಹಲವಾರು ಕಾಮನೆಗಳು 1, 2, 3, 4 ಅಲ್ಲ. ದಟ್ ಈಸ್ ಎಂಡ್‌ಲೆಸ್ ಆಸೆಗಳಿದೆ. ಅವರೇ ಕೌರವ್ರು. ಅಲ್ಲಾದ್ರೂ ನಾವು 101 ಜನ ಅಂತ ಹೇಳ್ತೀವಿ. ಇಲ್ಲಿ 101 ಅಲ್ಲ. ದಿನಕ್ಕೆ 101 ಆಸೆಗಳು. ಬೆಳಗ್ಗೆ ಎದ್ದಿದ ತಕ್ಷಣನೇ ಕೌರವರು ಹುಡ್ಕೊಂಡ್ಬಿಡ್ತಾರೆ. ಇದು ಬೇಕು, ಅದು ಬೇಕು, ಹೀಗ್ ಬೇಕು, ಹಾಗ್ ಬೇಕು. ಅದೇ ರೀತಿ ಕೆಲವೊಮ್ಮೆ ಧೃತರಾಷ್ಟ್ರನಂತ ಮೋಹನು ನಮ್ಗಿರುತ್ತೆ. ಕಣ್ಣಿದ್ದು ಕುರುಡಿಯಾಗಿರೋ ಗಾಂಧಾರಿಯಾಗೂ ಸಹ ನಾವಿರ್ತೀವಿ. ಆದ್ರೆ ಪಾಂಡವರ ಹಾಗೆ ಎಚ್ಚರ ಸ್ಥಿತಿಯಲ್ಲಿ ನಾವಿದ್ದು, ಅರ್ಜುನನ ಹಾಗೆ ನಾವು ಕಂಪ್ಲೀಟ್ ಸರೆಂಡರ್ ಆದಾಗ ಮಾತ್ರ ಈ ಯುದ್ಧವನ್ನ ಗೆಲ್ಲೋದಿಕ್ಕೆ ಸಾಧ್ಯ. ಅದು ಯಾವ ರೀತಿ ಯುದ್ಧನಾದ್ರೂ ಆಗಿರ್ಬೋದು. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಇವತ್ ನಾವ್ ಎದ್ದಿದೀವಿ ಅಂದ್ರೆ ನಾವು ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ತಾ ಹೋಗ್ತಾರಲ್ಲ. ಇದು ಯುದ್ಧ ಅಂತ ಗೊತ್ತಾದಾಗ ಆ ಯುದ್ಧವನ್ನ ಹೇಗೆ ಗೆಲ್ಲಬೇಕು ಅಂತ ನಾವು ಪ್ರತಿದಿನ ಯೋಚಿಸ್ಬೇಕೇ ವಿನಃ ಅರ್ಜುನ ಮೊದಲೇ ಇದ್ದ ಹಾಗೆ ಅಯ್ಯೋ ನಂಗೆ ಯುದ್ಧ ಮಾಡಕ್ಕಾಗಲ್ಲ ಅಂತ ಅಳೋದು ಅಲ್ಲ. ಸರೆಂಡರ್ ಆಗ್ಬೇಕು. ವೆನ್ ವಿ ಸರೆಂಡರ್ ಹಿಮ್, ಆಗ ನಮ್ಮನ್ನ ಆತ ಉದ್ಧಾರ ಮಾಡ್ತಾ ಹೋಗ್ತಾನೆ. ಇನ್ನು ಗ್ರಾಮಣಿ ಅಂತ ಅಂದ್ರೆ ಗ್ರಾಮ ಅಂದ್ರೆ ಸಮುದಾಯ, ಗ್ರಾಮಣಿ ಅಂದ್ರೆ ಸಮುದಾಯದ ಒಡೆಯ ಅಂತ ಬರ್ತಾ ಹೋಗುತ್ತೆ. ಹಾಗಾಗಿ ಬದುಕುವ ತಾಮಸರನ್ನ ನಿಗ್ರಹಿಸಿ ಸಾತ್ವಿಕತೆಯನ್ನ ರಕ್ಷಣೆ ಮಾಡುವ ಭಗವಂತನನ್ನ ಗ್ರಾಮಣಿ ಅಂತ ಇಲ್ಲಿ ನಾವು ಕರಿತಾ ಹೋಗ್ತೀವಿ. ಇನ್ನು ಶ್ರೀಮಾನ್ ಅಂತ ಕರೆಯೋದಾದ್ರೆ ನಮ್ಮಲ್ಲಿ ಶ್ರೀಮಂತರು ಅತಿ ಹೆಚ್ಚು ಹಣವುಳ್ಳವರು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು ಸಾಮಾನ್ಯವಾಗಿ. ಆದ್ರೆ ನಿಜವಾದ ಸಂಪತ್ತು ಯಾವುದು ಅಂತ ನೋಡೋದಾದ್ರೆ ಎಂದೂ ಕರಗದ ಸಂಪತ್ತು ನಿಜವಾದ ಸಂಪತ್ತು. ಅಂದ್ರೆ ಇವತ್ತು ನಮ್ಮ ಹತ್ರ ಏನೋ ಒಂದು ದುಡ್ಡಿದೆ ಅಂದ್ರೆ ಅದು ಖಾಲಿ ಆಗತ್ತೆ. ಆದ್ರೆ ಎಂದೂ ಕರಗದೆ ಇರೋದು ಅಂದ್ರೆ ನಮ್ಮ ಜ್ಞಾನ ಮತ್ತೆ ಗುಣ ಅಂತ ಹೇಳ್ತಾ ಹೋಗ್ತಾರೆ. ಆ ಜ್ಞಾನವನ್ನ ನಾವು ಹಂಚ್ತಾ ಹೋಗ್ಬೇಕು. ಹಾಗೆ ನಮಗೆ 5 ಸಂಪತ್ತನ್ನ ಭಗವಂತ ಕೊಟ್ಟಿದ್ದಾನೆ. ಕಣ್ಣು, ಕಿವಿ, ಮನಸ್ಸು, ಮಾತು ಮತ್ತೆ ಉಸಿರು. ಇಂತಹ ಹೆಚ್ಚಿನ ಸಂಪತ್ತನ್ನ ಎಷ್ಟೋ ಜನ ಮನುಷ್ಯರಿಗೆ ಕೊಟ್ಟೇ ಇಲ್ಲ ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದಿಲ್ಲ. ಆದ್ರೆ ನಮ್ಗೆ 5 ಕೊಟ್ಟಿದ್ದಾನೆ. ಕಣ್ ಕಾಣ್ತಾ ಇದೆ ಅಲ್ವಾ? ಕಣ್ಣು. ಕಿವಿ, ಕಿವಿ ಚೆನ್ನಾಗ್ ಕೆಲ್ಸ ಮಾಡ್ತಿದೆ. ಮನಸ್ಸು, ಬೇರೆಯವ್ರ ಕಷ್ಟ ಅಂದ ತಕ್ಷಣ ಮರುಗುತ್ತೆ. ಆ ಮನಸ್ಸಿನಲ್ಲಿ ನಾವು ಭಗವಂತನ ಸ್ಥಾಪನೆ ಮಾಡಿದೀವಿ. ಇನ್ನು ಮಾತು ಬರುತ್ತೆ ಅಲ್ವಾ? ಮಾತಾಡ್ತಿದೀವಿ ಅಲ್ವಾ ನಾವೆಲ್ಲ? ಇನ್ನು ಉಸಿರು, ನಾವೆಲ್ಲ ಉಸಿರಾಡ್ತಾ ಇದೀವಿ. ಇದಕ್ಕಿಂತ ಬೇರೆ ಸಂಪತ್ತು ಬೇಕಾಗಿದೆಯಾ? ಯೋಚನೆ ಮಾಡಿ. ಹಾಗೇನೆ ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಭಗವಂತ ಎಲ್ಲವನ್ನ ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಷ್ಟೆ. ಸಾಮಾನ್ಯವಾಗಿ ನಾವು ಜೀವನ ನಿರ್ವಹಣೆಗಾಗಿ ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ನಾವು ಯೋಚಿಸ್ತಾ ಹಣದ ಹಿಂದೆ ಓಡ್ತಾ ಹೋಗ್ತೀವಿ. ಆದ್ರೆ ಭಗವಂತ ಹೇಳ್ತಾ ಹೋಗ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದ್ರೆ ಚಿಂತೆಯನ್ನ ತುರುದು ಭಕ್ತಿಯಿಂದ ನನ್ನನ್ನ ಪೂಜಿಸಿದ್ರೆ ಭಕ್ತರ ಯೋಗಕ್ಷೇಮದ ಹೊಣೆ ನನ್ನದು ಅಂತ. ಆದ್ದರಿಂದ ಅತ್ಯಂತ ಶ್ರೀಮಂತನಾದ ಭಗವಂತನ ಮುಂದೆ ಹಣ ಕನಿಷ್ಠ ಅಲ್ವಾ? ಅವನನ್ನ ನಾವು ಸಂಪೂರ್ಣ ಭಕ್ತಿಯಿಂದ ನಂಬಿ ಬದುಕಿದರೆ ನಮ್ಮ ಸಕಲ ಅಭಿಲಾಷೆಗಳು ಸಹ ಆತ ಪೂರೈಸಿ ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಆತ ಶ್ರೀಮಾನ್.
ಇನ್ನು ನ್ಯಾಯಃ ಅಂತ ತೆಗೆದುಕೊಂಡ್ರೆ ನೀ ಪ್ಲಸ್ ಆಯ ನ್ಯಾಯ ಅಂತ ಹೋಗ್ತಾರೆ. ಆಯವ್ಯಯ ಅನ್ನೋ ಪದ ಎಲ್ರಿಗೂ ತಿಳಿದಿದೆ. ಇಲ್ಲಿ ಆಯ ಅಂದ್ರೆ ಲಾಭ. ಎಲ್ಲ ನೀತಿಯ ಮೂಲ ಭಗವಂತನೇ ದೊಡ್ಡ ಲಾಭ. ನಿನ್ನತ್ರ ಏನಿದೆ ಅಂದ್ರೆ ಯಾವ್ದೋ ಒಂದ್ ಫಿಲಮ್ ಅಲ್ಲಿ ಹೇಳ್ತಾನಲ್ಲ, ನನ್ನತ್ರ ಅದಿದೆ, ನನ್ನತ್ರ ಇದಿದೆ, ನಿನ್ನತ್ರ ಇದಿದೆ, ನಿನ್ನತ್ರ ಏನಿದೆ ಅಂದ್ರೆ ನಾವ್ ಹೇಳ್ಬೇಕು, ಅಯ್ಯೋ ನನ್ನತ್ರ ಭಗವಂತ ಇದ್ದಾನೆ, ಭಗವಂತನ ಮೇಲೆ ನಂಬಿಕೆ ಇದೆ, ಅವ್ನ್ ನಡೆಸ್ತಾನೆ, ಯಾಕ್ ನಿನಗ್ ಬಿಡಪ್ಪ ಅಂತ. ಅಲ್ವಾ? ಅಂದ್ರೆ ವೆನ್ ಹಿ ಈಸ್ ಹೋಲ್ಡಿಂಗ್ ಹ್ಯಾಂಡ್, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಸುಮ್ನೆ ಯೋಚನೆ ಮಾಡ್ತೀವಿ ಅಲ್ವಾ ಅಂತ ನಮಗ್ ನಾವೇ ಎಷ್ಟೋ ಬಾರಿ ಸಮಾಧಾನ ಮಾಡ್ಕೊಳ್ಳೋದ್ರ ಜೊತೆಗೆ ಧೈರ್ಯವನ್ನ ತುಂಬುವಂತಹ ಕೆಲಸ ನಾವೇ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಒಬ್ಬ ನಿಜವಾದ ಭಕ್ತನಿಗೆ ದೊಡ್ಡ ಲಾಭ ಭಗವಂತ. ಅವನು ನಿಜವಾದ ಪ್ರಾಫಿಟ್ ಯಾವ್ದಪ್ಪ? ಪ್ರಾಫಿಟ್ ಅಂದ್ರೆ ಭಗವಂತ. ಹಾಗಾಗಿ ಆತ ನ್ಯಾಯ. ಇನ್ನು ನೇತ ಅಂದ್ರೆ ನೇತಾರ ಅಥವಾ ನಾಯಕ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಸಮಸ್ತ ಚರಾಚರಾತ್ಮಕಗಳ ಪ್ರಪಂಚದಲ್ಲಿ ಬ್ರಹ್ಮಾದಿ ದೇವತೆಗಳು, ಇಂದ್ರಿಯಗಳು, ಪಂಚಭೂತಗಳು, ಪಂಚಭೂತಾತ್ಮಕವಾದ ಪ್ರಪಂಚದ ನಾಯಕನಾದ ಭಗವಂತ ನೇತ. ಅನೇಕ ಅವತಾರಗಳ ಮೂಲಕ ನೇತಾರನಾಗಿ ಅಂದ್ರೆ ಭೂಮಿಗೆ ಬಂದು ಭೂಮಿಯನ್ನ ರಕ್ಷಿಸಿರುವ, ಭಕ್ತರನ್ನ ರಕ್ಷಿಸಿರುವ ಭಗವಂತನನ್ನ ನಾವಿಲ್ಲಿ ನೇತ ಅಂತ ಕರೀತಾ ಹೋಗ್ತೀವಿ. ಇನ್ನು ಸಮೀರಣ ಅಂತ ತೆಗೆದುಕೊಂಡ್ರೆ, ಈರಣ ಅಂದ್ರೆ ಪ್ರೇರಣೆ ಮಾಡುವವನು. ನಮ್ಮೊಳಗಿರುವ ಅನೇಕ ಆಸುರ ಶಕ್ತಿಗಳು ಮತ್ತು ದೇವತಾ ಶಕ್ತಿಗಳಿಗೆ ಪ್ರೇರಣೆ ಮಾಡುವಂತಹ ಭಗವಂತ. ಉದಾಹರಣೆ ಹೇಳಿದ್ನಲ್ಲ, ನಮಗೆ 5 ಇಂದ್ರಿಯಗಳ ಶಕ್ತಿಯನ್ನ ಕೊಟ್ಬಿಟ್ಟಿದ್ದಾನೆ, ಸಂಪತ್ತನ್ನ ಕೊಟ್ಟಿದ್ದಾನೆ. ಕಣ್ಣು, ಕಿವಿ, ಮಾತು, ಮನಸ್ಸು, ಉಸಿರು. ಆದ್ರೆ ನಮ್ಮ ಕಣ್ಣಲ್ಲಿ, ಎಕ್ಸಾಂಪಲ್ ವಾಟ್ ಐ ಆಮ್ ಟೆಲ್ಲಿಂಗ್, ಈಗ ನಾನು ಅಸುರರು ಹೇಳ್ತಾರೆ, ಬಾ ಮೂವಿಗೆ ಹೋಗೋಣ. ಇನ್ನೊಂದ್ ಸ್ವಲ್ಪ ದೇವತೆಗಳು ಹೇಳ್ತಾರೆ, ಇಲ್ಲ ನೀನ್ ಕೂತ್ಕೊಂಡು ಇವತ್ ಪಾರಾಯಣ ಮಾಡು, ನೋಡು ಅಧಿಕ ಮಾಸ, ನೀನ್ ಇನ್ನೂ ಪಾರಾಯಣ ಮಾಡಿಲ್ಲ, ಕೂತ್ಕೊಂಡು ಪಾರಾಯಣ ಮಾಡು ಅಂತ ದೇವತೆಗಳು ಹೇಳ್ತಾರೆ. ಇದ್ರಲ್ಲಿ ಯಾರು ಗೆಲ್ಲಬೇಕು? ಅಸುರರ್ ಗೆಲ್ಬೇಕಾ? ದೇವತೆಗಳು ಗೆಲ್ಬೇಕಾ? ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಆ ಒಬ್ಬ ಕೇಳ್ತಾನಂತೆ, ನಾವು ಒಳ್ಳೆ ಗುಣ ಮತ್ತೆ ಕೆಟ್ಟು ಗುಣ ಎರಡೂ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ತಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನ್ ಹೇಳದ್ನಲ್ಲ, ಅಸುರರು ಮತ್ತು ದೈತ್ಯರು ಎರಡೂ ಇದ್ದಾರೆ ಅಂತ. ಇವ್ರಲ್ಲಿ ಯಾವಾಗ್ಲೂ ಗೆಲ್ಲೋರು ಯಾರು ಅಂತ ಮೊಮ್ಮಗ ತಾತನಿಗೆ ಕೇಳ್ತಾನಂತೆ. ಆಗ ಆ ತಾತ ಹೇಳ್ತಾರಂತೆ, ನೋಡು ನಮ್ಮಲ್ಲಿ ಸದಾ 2 ನರಿಗಳು ವಾಸವಾಗಿರುತ್ತೆ. ಒಂದು ಕಪ್ಪು ನರಿ ಮತ್ತೆ ಒಂದು ಬಿಳಿ ನರಿ. ನೀನು ಯಾವ ನರಿಗೆ ಅತಿ ಹೆಚ್ಚು ಊಟವನ್ನ ಹಾಕ್ತೀಯೋ ಆ ನರಿ ಗೆಲ್ಲತ್ತೆ. ದಟ್ ಮೀನ್ಸ್ ನಮ್ಮಲ್ಲೂ ಅಷ್ಟೇ ರಾಕ್ಷಸರು ಇದ್ದಾರೆ, ದೇವತೆಗಳು ಇದ್ದಾರೆ. ನಾವು ಯಾರಿಗೆ ಅತಿ ಹೆಚ್ಚು ಊಟವನ್ನ ಹಾಕ್ತಿವೋ ಅವರು ಮೇಲ್ ಬಂದು ಕೂತ್ಕೊಂತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಪ್ಪ ನಾನ್ ಪಾರಾಯಣವನ್ನೇ ಮಾಡ್ಬೇಕು, ಇಲ್ಲ ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲ ದಾನ ಧರ್ಮಾದಿಗಳನ್ನ ಮಾಡ್ಬೇಕು, ಇಲ್ಲ ನಾನು ಮನೆಯ ಸಾತ್ವಿಕ ಆಹಾರವನ್ನ ತಗೋಬೇಕು, ಇದನ್ನೇ ನಾನು ನನ್ನ ಮನಸ್ಸಿಗೆ ಹೇಳ್ತಾ 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 ಇದ್ರೆ ಅದೇ ಗೆಲ್ಲತ್ತೆ. ಅದ್ ಬಿಟ್ಟು ಇಲ್ಲ ನಾನು ಕ್ಲಬ್ಬಿಗೆ ಹೋಗ್ಬೇಕು, ಪಬ್ಬಿಗೆ ಹೋಗ್ಬೇಕು, ಕುಡಿಬೇಕು, ತಿನ್ಬೇಕು, ಸೇದ್ಬೇಕು, ಇದು ಹೇಳ್ಕೊಟ್ರೆ ಅವ್ರು ಗೆಲ್ತಾರೆ. ಆದ್ರೆ ಈ ಜ್ಞಾನ ಬರಬೇಕು ಅಂದ್ರೆ ಇಲ್ಲಿ ನೋಡಿ, ಇಬ್ಬರಿಗೂ ಪ್ರೇರೇಪಣೆ ಇದೆ. ಆದ್ರೆ ನಾವು ಅತಿ ಹೆಚ್ಚು ಯಾರಿಗೆ ಆಹಾರವನ್ನ ಹಾಕ್ತಿವಿ? ಅದಕ್ಕೆ ಹೇಳೋದು, ಈಗ ನಾವು ಅತಿ ಹೆಚ್ಚು ಆಹಾರವನ್ನ ದೇವತೆಗಳಿಗೆ ಹಾಕ್ಬೇಕು ಅಂದ್ರೆ ಒಳ್ಳೆ ಗುಣಕ್ಕೆ ಹಾಕ್ಬೇಕು. ಇಲ್ಲ, ನನ್ನಲ್ಲಿ ಇರುವಂತಹ ಆ ಕೆಟ್ಟ ಗುಣ ನಾಶ ಆಗಬೇಕು. ವಿ ವಾಂಟ್ ದಟ್ ಅಲ್ವಾ? ಹಾಗಾಗಿ ಇಲ್ಲಿ ಪ್ರೇರಣೆಯನ್ನ ಕೊಡುವವನು ಅವನು. ಹಾಗಾಗಿ ನಾವು ಭಗವಂತನಿಗೆ ಸರೆಂಡರ್ ಆದ ಕೇಳಬೇಕು, ನನ್ನನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸು ತಂದೆ, ಬಿಕಾಸ್ ನನಗೆ ಗೊತ್ತಿಲ್ಲ, ನಾನು ಕೆಟ್ಟವಳು. ಹಾಗಾಗಿ ನಾವು ಅವನ ಶರಣಾದಾಗ ಆತ ನಮ್ಮನ್ನ ಏನ್ ಮಾಡ್ತಾ ಹೋಗ್ತಾನೆ? ನಿಯಂತ್ರಿಸ್ತಾ ಹೋಗ್ತಾನೆ. ಅದಕ್ಕೋಸ್ಕರನೇ ಅವನನ್ನ ಹೃಷಿಕೇಶ ಅಂತ ಕರೆಯೋದು. ನಮ್ಮ 11 ಇಂದ್ರಿಯಗಳನ್ನ ಅವನಿಗೆ ಕೊಟ್ಬಿಡ್ಬೇಕು. ನೋಡು ನನಗ್ ಗೊತ್ತಿಲ್ಲ, ಈಗ ಫಾರ್ ಎಕ್ಸಾಂಪಲ್, ಈ ಚಿಕ್ಕ ಮಕ್ಳಿಗೆ ಏನಾದ್ರು ಒಡವೆ ಕೊಟ್ರೆ ಅಥವಾ ದುಡ್ಡು ಕೊಟ್ರೆ ಏನ್ ಮಾಡ್ತಾರೆ? ಅವ್ರು ಬಂದು ಅಮ್ಮನ್ ಕೇಳ್ಕೊಡ್ತಾರೆ, ಅಮ್ಮ ಸೇಫ್ ಆಗಿ ಇಟ್ಕೋ ಅಮ್ಮ ಅಂತ, ಅಲ್ವಾ? ಯಾಕೆ ಅಮ್ಮ ಕೊಡ್ತಾರೆ? ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ, ಅಮ್ಮ ಹುಷಾರಾಗಿ ಲಾಕರ್ ಅಲ್ಲಿ ಇಟ್ಟಿರ್ತಾಳೆ, ನಾನ್ ಕೇಳಿದಾಗ ಅಮ್ಮ ಕೊಡ್ತಾಳೆ ಅಂತ, ಅಲ್ವಾ? ನಾವು ಅಷ್ಟೇ ಅಲ್ವಾ? ಅದೇ ಕೆಲಸ ಮಾಡ್ತಾ ಇದ್ವಿ. ಅದೇ ರೀತಿ ಈಗ ನಮಗ್ ಗೊತ್ತಿಲ್ಲ, ಈ 11 ಇಂದ್ರಿಯಗಳಿದೆಯಲ್ಲ, ಇದು ತುಂಬಾ ದೊಡ್ಡ ಅಸೆಟ್ಸ್ ನಮ್ದು. ಅದನ್ನ ನಾವ್ ಯಾರಿಗ್ ಕೊಟ್ಬಿಡ್ಬೇಕಂದ್ರೆ ಭಗವಂತನ್ ಕೊಟ್ಬಿಡ್ಬೇಕು. ಭಗವಂತ ಪ್ಲೀಸ್ ಇದಿಷ್ಟನ್ನ ನೀನ್ ಕಾಪಾಡ್ತೀಯಾ ನೀಟಾಗಿ? ಆಗ ಭಗವಂತ ಏನ್ ಮಾಡ್ತಾನೆ? ನಮ್ಮ 11 ಇಂದ್ರಿಯಗಳನ್ನ ಆತ ಕಾಪಾಡ್ತಾ ಹೋಗ್ತಾನೆ. ಹಾಗಾಗಿ ಆತ ಸಮೀರಣಃ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ.
ಇನ್ನು ಸಹಸ್ರ ಮೂರ್ಧ ಅಂತ ತೆಗೆದುಕೊಂಡ್ರೆ ಸಹಸ್ರಾರು ತಲೆಗಳಲ್ಲಿ ಅಂದ್ರೆ ಸರ್ವ ಜೀವ ಜಂತುಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತನನ್ನ ಸಹಸ್ರ ಮೂರ್ಧ ಅಂತ ಕರಿತೀವಿ. ಇನ್ನು ವಿಶ್ವಾತ್ಮ ಅಂತ ತೆಗೆದುಕೊಂಡ್ರೆ ಜಗದ ಅಂತರ್ಯಾಮಿ ಹಾಗೂ ಎಲ್ಲೆಡೆ ವ್ಯಾಪಿಸಿರುವ ಭಗವಂತ ಬ್ರಹ್ಮಾದಿ ಪ್ರಾಣದೇವರಲ್ಲೂ ಸಹ ಅಂತರ್ಯಾಮಿಯಾಗಿರುವಂತಹ ಭಗವಂತನನ್ನ ನಾವಿಲ್ಲಿ ವಿಶ್ವಾತ್ಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಸಹಸ್ರಾಕ್ಷ ಅಂತ ತೆಗೆದುಕೊಂಡ್ರೆ ಸಹಸ್ರಾರು ಕಣ್ಣುಳ್ಳವನು ಅಂತ. ಅಂದ್ರೆ ಕೇವಲ ಕಣ್ಣುಳ್ಳವನು ಅಷ್ಟೇ ಅಲ್ಲ, ಎಲ್ಲವನ್ನ ಕಾಣಬಲ್ಲ ಶಕ್ತಿ ಭಗವಂತ. ಅವನಿಗೆಲ್ಲ ಗೊತ್ತು ನಾವೇನ್ ಮಾಡ್ತಿದೀವಿ, ನಮ್ಮ ಮನ್ಸಲ್ಲಿ ಏನಾಗ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು, ಈಗ ಕಳ್ರಿದ್ದಾರೆ ಅಂತ ಗೊತ್ತಾದ ತಕ್ಷಣ ಹೇಗೆ ನಾವು ಹುಷಾರಾಗ್ತೀವಿ, ಹಾಗೆ ನಮ್ಮ 11 ಇಂದ್ರಿಯಗಳನ್ನು ಸಹ ಪ್ರತಿದಿನ ಕಳ್ರು ಕದೀತಾ ಇರ್ತಾರೆ. ಹಾಗಾಗಿ ಅದನ್ನ ಏನ್ ಮಾಡ್ಬೇಕು, ಜೋಪಾನ ಮಾಡ್ಬೇಕು. ನಂಗೆ ಜೋಪಾನ ಮಾಡಕ್ಕಾಗಲ್ಲ, ನನಗ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಹೆಂಗೋ ಕಣ್ ಕಾಣಲ್ಲ ಅಂತ ಕಣ್ಣಿಗೆ ಒಂದ್ ಬಟ್ಟೆ ಕಟ್ಕೊಂಡು ನಾನು ಎಲ್ಲೂ ಹೊರಗಡೆ ಹೋಗಲ್ಲ ಅಂತ ಏನೋ ಒಂದು ವಿ ಕ್ಯಾನ್. ಬಟ್ ಈ ಮನಸ್ಸು ಪಾರಾಯಣ ಮಾಡ್ತಾ ಇದ್ರು, ಪಾರಾಯಣ ಕೇಳ್ತಾ ಇದ್ರು, ಇನ್ನೆಲ್ಲೋ ಸಿನಿಮಾಕ್ ಹೋಗಿ ಕುತ್ಕೊಂಡ್ಬಿಡತ್ತಪ್ಪ. ಅದನ್ನ ಕರ್ಕೊಂಬರ್ಬೇಕು. ಏಯ್ ಬಾಯ್ಲಿ ಬಾಯ್ಲಿ, ನಾನು ಇಲ್ಲಿ ಪಾರಾಯಣ ಮಾಡ್ತಾ ಇದ್ದೀನಿ, ನೀನ್ ಯಾಕೆ ಸಿನಿಮಾಕ್ ಹೋಗಿ ಕೂತ್ಕೊಂಡಿದ್ಯಾ ಅಂತ ನಾನು ಅದನ್ನ ಕರ್ಕೊಂಬರ್ಬೇಕು. ದಟ್ ಈಸ್ ಅ ವೆರಿ ಬಿಗ್ ಟಾಸ್ಕ್. ನಾನು ಕೂತ್ಕೊಳ್ಳೋದು ಖಂಡಿತ ದೊಡ್ಡ ವಿಷಯ ಅಲ್ಲ. ನನ್ನ ಮನಸ್ಸನ್ನ ಹಿಡ್ಕೊಂಡು ಕೂತ್ಕೊಳ್ಳೋದಿದೆ ಅಲ್ಲ, ಅದು ತುಂಬಾ ದೊಡ್ಡ ಟಾಸ್ಕ್. ಪ್ರತಿದಿನ ಮಗುವನ್ನ ಹೇಗೆ ಅಮ್ಮ ದೇವಸ್ಥಾನಕ್ಕೆ ಬಾ, ಇಲ್ಲಿ ಕುತ್ಕೋ, ಇಲ್ಲಿ ನಮಸ್ಕಾರ ಮಾಡು ಅಂತ ಬೈ ಫೋರ್ಸ್ಫುಲಿ ಆ ಮಗುನ ಕರ್ಕೊಂಡು ಹೋಗ್ತಾಳೋ, ಹಾಗೆ ನನ್ನ ಮನಸ್ಸನ್ನು ಸಹ ಭಗವಂತನ ಪಾದದ ಬಳಿ ಕರೆದುಕೊಂಡು ಹೋಗ್ಬೇಕು. ದೇವಸ್ಥಾನದವರೆಗೂ ನನ್ನ ಕಾಲು ಕರ್ಕೊಂಡು ಹೋಗುತ್ತೆ, ದೇವರ ಬಳಿಗೆ ಕರೆದುಕೊಂಡು ಹೋಗೋದು ನನ್ನ ಮನಸ್ಸು. ಹಾಗಾಗಿ ಮನಸ್ಸನ್ನ ಮನೆಗೆ ಬಿಟ್ಬಿಟ್ಟು ಕೇವಲ ನನ್ನ ದೇಹ ದೇವಸ್ಥಾನಕ್ಕೆ ಹೋದ್ರೆ ಪ್ರಯೋಜನ ಇಲ್ಲ. ಯೋಚನೆ ಮಾಡಿ. ಹಾಗಾಗಿ ಸಹಸ್ರ ಕಣ್ಣುಗಳನ್ನ ಇಟ್ಟವನು ಹಾಗೂ ಎಲ್ಲವನ್ನ ಕಾಣಬಲ್ಲ ಶಕ್ತಿ ಭಗವಂತ. ಇನ್ನು ಸಹಸ್ರಪಾತ್ ಅಂತ ತೆಗೆದುಕೊಂಡ್ರೆ ಸಾವಿರಾರು ಕಾಲುಳ್ಳವನು. ಅಂದ್ರೆ ಅವನು ಇಲ್ಲದ ಜಾಗವೇ ಇಲ್ಲ, ಅವನು ಎಲ್ಲಾ ಕಡೆ ಇದ್ದಾನೆ. ಅದಕ್ಕೆ ಹೇಳೋದು 24x7 ಒಳ್ಳೆ ದಿನನೇ, ಎಲ್ಲಾ ಜಾಗನೂ ಒಳ್ಳೇದೆ. ಯಾಕೆ ಅಂದ್ರೆ ಅವನಿದ್ದಾನೆ. ನಮಗೆ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ದಾಗ ಭಗವಂತ ನೀನ್ ನನ್ ಜೊತೆಗಿದೆಯಾ ಅಲ್ವಾ ಅಂತ ಒಂದ್ಸಲ ನನ್ನ ಮನಸ್ಸಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಸಾಕು, ಭಗವಂತ ಅಲ್ಲಿ ಬಂದು ಕುತ್ಕೊಂಡ್ಬಿಡ್ತಾನೆ. ಹಾಗಾಗಿ ಭಗವಂತ ಎಲ್ಲರನ್ನ ಕಾಣುವಂತಹ ಶಕ್ತಿ ಹಾಗೂ ಕಾಪಾಡುವ ಶಕ್ತಿ ಭಗವಂತನಾಗಿದ್ದಾನೆ. ಏನಂತೀರಾ? ಯೋಚನೆ ಮಾಡಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.